ನಮ್ಮದು ಫಾರ್ಮುಲಾ ಇರಲಿಲ್ಲ. ದೇ ವರ್ ನಾಟ್ ರೆಗ್ಯುಲರ್ ಪ್ರೊಫೆಷನಲ್ ಪ್ರೊಡ್ಯೂಸರ್ಗಳಲ್ಲ. ಹೌದು. ಒಂದು ಸಿನಿಮಾನೂ ಮಾಡ್ತಾಯಿದ್ರು, ಬದುಕು ನಡ್ಸ್ಕೊಂಡು ಬೇರೇನೂ ಮಾಡ್ತಾರೆ. ನಮ್ಗೆ ಅದು ಇರಲಿಲ್ಲ. ನಾನು ಅಂತ ಎಲ್ಲ ಬರುತ್ತೆ ಅಲ್ಲೆಲ್ಲ ಹಾಳಾಗುತ್ತೆ ಸರ್. ನಾನು ಹೇಳಿದ್ದೆ ನೀನು ಕೇಳಬೇಕು ಅಂತ ಹೇಳಿದ್ರೆ ಯಾರೂ ಕೇಳಲ್ಲ. ಬನ್ನಿ ನಾವೆಲ್ಲ ಸೇರಿ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವು ಒಂದು ಆಪ್ಷನ್ ಕೊಡಿ ಅವ್ರಿಗೆ. ನಾನು ಹೇಳೋದು, ನಿಮ್ಮ ಒಳಗಡೆ ಒಂದು ಸತ್ವ ಇದೆ, ಹೌ ಗುಡ್ ಯು ಆರ್ ಅಂತ. ಅದರಲ್ಲಿ ನೀವು ಪ್ಲೇ ಮಾಡಬೇಕು. ಯು ಹ್ಯಾವ್ ಟು ಬಿ ಸಿನ್ಸಿಯರ್ ಟು ಯುವರ್ ಓನ್ ಕಾನ್ಷಿಯಸ್. ಸೊ ಈ ಕ್ಲೋಸ್ನೆಸ್ ಹೇಗಿರುತ್ತೆ ಅಂದರೆ, ಇಟ್ಸ್ ಅನ್ಕಂಡೀಷ್ನಲ್ ಲವ್ ಇನ್ ಫ್ರೆಂಡ್ಶಿಪ್. ನೀ ಯಾವ ಕಂಡೀಷನ್ ಹಾಕಬಾರ್ದು. ನಾನು ಹೇಳ್ತೀನಿ, ನಿನಗೆ ಇಷ್ಟ ಇದ್ದ ಬಾ, ಇಷ್ಟ ಇದ್ದಾಗ ಹೋಗು, ಕೇಳು ಅಂತ. ಈ ಥರದ್ದು ನಮ್ಮ ಸರ್ಕಲ್. ಶಂಕರ್ನಾಗ್, ಹಿ ವಾಸ್ ಅ ವೈಬ್ರೆಂಟ್ ಆ್ಯಕ್ಟ್ರು, ಪರ್ಸ್ನಾಲಿಟಿ, ಚುರುಕು, ಭಾಳ ಬೇಗ ಎಲ್ಲವನ್ನೂ ಮಾಡಬೇಕು ಅನ್ನೋ ಛಲ ಇತ್ತು. ಫ್ರೆಂಡ್ಶಿಪ್, ನೋ ಗಾಸಿಪಿಂಗ್. ಸೊ ನೀವು ನಾಟಕದ ಬಗ್ಗೆ ಹೇಳಿದ್ರಿ, ಆಮೇಲೆ ಸಿನಿಮಾಗಳು ಶುರು ಆಗಿರೋದ್ರ ಬಗ್ಗೆ ಹೇಳಿದ್ರಿ. ನೀವು ಅಪ್ರಾಕ್ಸಿಮೇಟ್ ಎಷ್ಟು ಸಿನಿಮಾ ಆಗಿದೆ ಸರ್ ನಿಮ್ಮದು? ಒಂದು 240 ಸಿನಿಮಾಗಳು. 201 ಲಿಫ್ಟ್ ಮ್ಯಾನ್ ಅಂತ ನಾನೇ ಅದರಲ್ಲಿ ಸೋಲೋ ಹೀರೋ. ಅವಾರ್ಡ್ ಕೂಡ ಬಂತು. ಅವಾರ್ಡ್ ಅಂದರೆ ಇಟ್ ವಾಸ್ ಸ್ಕ್ರೀನ್ ಇನ್ ದಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಸೊ ಪೀಪಲ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಒಬ್ಬ ಮರಾಠಿ ಡೈರೆಕ್ಟ್ರು ಭಾಳ ಚೆನ್ನಾಗಿ ಅದಕ್ಕೆ ರಿವ್ಯೂ ಬರೆದ್ರು. ಇಟ್ ವಾಸ್ ಎ ವೆರಿ ಫೇಮಸ್ ಡೈರೆಕ್ಟರ್. ಅವ್ರ ಹೆಸರು ಮರ್ತಿದ್ದೀನಿ. ಎಂಥದ್ದು ರಾವ್ ಅಂತ ಬರುತ್ತೆ. ಅವ್ರು ಹೇಳಿದ್ರು, ಪ್ರಸವ ವೇದನೆ ಬರೀ ಹೆಣ್ಮಕ್ಳು ಮಾತ್ರ ಇರುತ್ತೆ ಅಂತ ಅನ್ಕೋಬೇಡಿ, ಪ್ರಸವ ವೇದನೆ ಗಂಡು ಮಕ್ಳಿಗೂ ಇರುತ್ತೆ ಅನ್ನೋದು ಇವ್ರ ಅಭಿನಯ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಎಮೋಷನ್ನ ತಂದಿದ್ದಾರೆ ಈ ಪಾತ್ರದಲ್ಲಿ ಅವರು ಅಂತ ಒಂದು ವರ್ಡಲ್ಲಿ ಹೇಳಿದರು. ಅಂದರೆ ದಟ್ ಈಸ್ ನಮಗೆ ನೋವು, ಆ ಸಂಕಟ ಹೇಗಿರುತ್ತೆ, ಆ ಲಿಫ್ಟ್ ಮ್ಯಾನ್ ಜೀವನದಲ್ಲಿ ಏನೇನೆಲ್ಲ ಅವನನ್ನು ಅನುಭವಿಸಿದ್ದಾನೆ ಅಂತ ತೋರಿಸೋದು. ಯಾಕಂದರೆ ಅಲ್ಲಿ ಅವನಿಗೆ ಪ್ರಮೋಷನ್ ಅಂತ ಏನೂ ಇರಲ್ಲ, ಸಂಬಳ ಜಾಸ್ತಿ ಕೊಡ್ಬೋದು. ಆದರೆ ಲಿಫ್ಟ್ ಮ್ಯಾನ್ಗೆ ಏನು ಪ್ರಮೋಷನ್ ಕೊಡ್ತೀರಾ? ಅಲ್ಲೇನೋ ಅವನಿಗೆ ಇವಾಗ ACP ಏನೋ ಮೊದಲು ಕಾನ್ಸ್ಟೇಬಲ್ಲು, ಆಮೇಲೆ ಹೆಡ್ ಕಾನ್ಸ್ಟೇಬಲ್ಲು, ಆಮೇಲೆ ACP ಇದೇನೋ ಬರುತ್ತಲ್ಲ, ಆ ಥರ ಎಲ್ಲ ಏನಿಲ್ವಲ್ಲ. ಇದು ಒಂದೇ ಕೆಲಸ. ಬಟನ್ ಹೊತ್ತು ಮೇಲೆ ಹೋಗುತ್ತೆ, ಬಟನ್ ಹೊತ್ತು ಕೆಳಗಡೆ ಬರುತ್ತೆ, ಗೇಟ್ ತೆಗಿ. ಅವನು ಸುತ್ತ ಮೆಟಲ್ ಬಾಕ್ಸ್ ಒಳಗಡೆ ಕೂತಿರ್ತಾನೆ, ಅವ್ನಿಗೆ ಪ್ರಪಂಚನೇ ಕಾಣಲ್ಲ. 8 hours or 10 hours ಅವನೇನೇ ಕೆಲಸ ಮಾಡಿದ್ರು, ಅವನು ನೇರವಾಗಿ ಮುಖ ಕೊಟ್ಟು ಯಾರನ್ನೂ ನೋಡೋಕ್ಕಾಗಲ್ಲ. ಯಾರೇ ಹಿಂಗೆ ನೋಡ್ತಿರ್ತಾನೆ, ಬರೀ ಹಿಂಗೆ ನೋಡ್ತಾನೆ. ನಾವಾಗ ಮಾತಾಡಿಸ್ಬೇಕು, ಏನಪ್ಪ ಚೆನ್ನಾಗಿದ್ದೀನಿ ಸರ್, ಹೀಗೆ. ಅದು ಇಟ್ ಈಸ್ ಎ ರಿಯಲ್ ಸ್ಟೋರಿ ಆಫ್ ಎ ಲಿಫ್ಟ್ ಮ್ಯಾನ್. ಒಂದು ವಿಧಾನಸೌಧದಲ್ಲಿ ಸುಮಾರು 30 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಾಗ ಅವ್ನು ಕೆಲಸಕ್ಕೆ ಸೇರಿದಾಗ ಒಂದು ಸೈಕಲ್ ಇರುತ್ತಲ್ಲ, ಅದೇ ಸೈಕಲಲ್ಲಿ ರಿಟೈರ್ಡ್ ಆದಮೇಲೆ ವಾಪಸ್ ಹೋಗ್ತಾನೆ. ಇಷ್ಟೇ ಕತೆ. ಆಮೇಲೆ ಅದಕ್ಕೆ ನಾವು ಕಣ್ಣು ಮೂಗು ಬಾಯಿ ಇಟ್ಟು ಅದನ್ನು ಬೇರೆ ಥರ ಬರ್ತೀವಿ. ಯಾರು ಡೈರೆಕ್ಟ್ ಮಾಡಿ ಸರ್ ಇದನ್ನು? ಶ್ರೀಧರ್. ಓಕೆ ಸರ್, ನನಗೆ ಸುಂದರ್ರಾಜ್ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಈಗ ನೋಡಿ ನೀವು ರಂಗಭೂಮಿ ಮತ್ತು ಸಿನಿಮಾ ಅಂತ ಹೇಳಿದ್ರಲ್ಲ, ಸಿನಿಮಾದಲ್ಲೂ ಕೂಡ ಆರ್ಟು ಅಥವಾ ಬ್ರಿಡ್ಜ್ ಸಿನಿಮಾ ಮತ್ತು ಕಮರ್ಷಿಯಲ್ ಸಿನಿಮಾ ಎರಡರಲ್ಲೂ ಸಲ್ಲದವ್ರು ನೀವು, ಹೌದು ಅಲ್ವಾ? ಈ ಕಡೆ ಶಂಕರ್ನಾಗ್, ಗಿರೀಶ್ ಕಾರ್ನಾಡ್ ಈ ಥರದ್ದು ರಂಗಭೂಮಿ ಇದೂ ಕೂಡ ಮಾಡಿದ್ರಾ, ಮತ್ತು ಕಮರ್ಷಿಯಲ್ ಸಿನಿಮಾಗಳು, ಪ್ರಾಪರ್ ಕಾಮಿಡಿ ಸಿನಿಮಾಗಳು ಈ ಥರದ್ದು ಮಾಡಿದ್ರಾ. ಸೊ ಅದು ಹೇಗೆ ಮಾಡೋಕ್ಕಾಯ್ತು ಸರ್? ಇದು ಏನಿಲ್ಲ ಸರ್, ಈಗ ನಮಗೆ ಫಸ್ಟೇ ಕಮರ್ಷಿಯಲ್ ಬರೋಕ್ಕಾಗಲಿಲ್ಲ. ಗಿವನ್ ಎ ಚಾಯ್ಸ್, ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಅಮಿತಾಬ್ ಬಚ್ಚನ್ ಆರ್ ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ರಜನಿಕಾಂತ್ ಅಥವಾ ರಾಜ್ಕುಮಾರ್, ಇಲ್ವಾ ಸರ್? ಇದರಲ್ಲಿ ಯಾರ್ದು ನಾನಿಲ್ಲ, ಅದೆಲ್ಲ ಬೇಡ, ನಾನು ಇದು ಮಾತ್ರ ಆಗ್ತೀನಿ ಅಂತ ಯಾರು ಹೇಳಲ್ಲ. ಗಿವನ್ ಎ ಚಾನ್ಸ್, ಎಲ್ರಿಗೂ ಅದೇ ಅಷ್ಟೇ, ಟಾಪ್ಗೆ ಹೋಗಬೇಕು ಅಂತ. ಬಟ್ ನಮ್ಮ ಸ್ಟ್ರೇಚರು, ನಮ್ಮ ಬಾಡಿ ಸ್ಟ್ರೇಚರ್, ನಮ್ಮ ಹೈಟು, ಲುಕ್ಸು, ಫೇಸ್ ಇದೆಲ್ಲ ನೋಡಿದಾಗ ನಮಗೆ ಆರ್ಟ್ ಫಿಲ್ಮಲ್ಲಿ ಚಾನ್ಸ್ ಸಿಕ್ತು. ಆವಾಗ ಅಲ್ಲಿ ಬ್ಯೂಟಿ ಬೇಕಾಗಿರಲಿಲ್ಲ. ಸೊ ದೇ ವಾಂಟೆಡ್ ಎ ಪರ್ಫೆಕ್ಟ್ ಆ್ಯಕ್ಟರ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಈ ಹೊಸ ಅಲೆಯ ಚಿತ್ರಗಳು ಅಂತ ಬಂತು 70s ಇಲ್ಲ, ಇನ್ಫ್ಯಾಕ್ಟ್ 69 ಬಂತು. ನಿಮ್ಗೆ ಯಾವಾಗ ಸಂಸ್ಕಾರ ಬಂತಲ್ಲ, ಅಲ್ಲೇ ಶುರು ಆಯಿತು. ಅದಾದಮೇಲೆ ನಾಂದಿ ಬಂತು, ಇವ್ರದ್ದು ಕಾಡು, ಚೋಮನ ದುಡಿ, ತಬ್ಬಲಿ ನೀನಾದೆ ಮಗನೇ, ಒಂದಾಲೆ, ಉಯ್ಯಾಲೆ, ಇವೆಲ್ಲ ಬಂತು. ಏನಪ್ಪ ಅಂದರೆ ಈ ರೆಗ್ಯುಲರ್ ಸಿನಿಮಾದಲ್ಲಿ ಫಾರ್ಮೇಟ್ ಇತ್ತು. 2 ಫೈಟ್ ಇರಬೇಕು, ಒಂದು ಕ್ಯಾಬ್ರೆ ಡ್ಯಾನ್ಸ್ ಇರಬೇಕು, ಒಂದು ಸೀರಿಯಸ್ ಸೀನ್ ಆದಮೇಲೆ ಒಂದು ಕಾಮಿಡಿ ಇರಬೇಕು, ಆಮೇಲೆ ಹೀರೋಯಿನ್ ಇರಬೇಕು. ಇದೆಲ್ಲ ಫಾರ್ಮುಲಾ ಸಿನಿಮಾ. ನಮ್ಮದು ಫಾರ್ಮುಲಾ ಇರಲಿಲ್ಲ. ನಮ್ಮದು ಒಂದೇ ಫಾರ್ಮುಲಾ ಏನಂದರೆ ನೈಜತೆ, ನ್ಯಾಚುರಲ್ ಆಗಿ. ಒಂದು ತಲೆ ಬೋಳ್ಸಿದ್ರೆ ತಲೆ ಬೋಳ್ಸಿರಬೇಕು, ಗಡ್ಡ ಬಿಟ್ಟಿರೋದಕ್ಕೆ ಗಡ್ಡ ಬಿಟ್ಟಿರಬೇಕು, ಆಮೇಲೆ ಹರ್ಕಲ್ ಬಟ್ಟೆನೇ ಹಾಕ್ಕೊಂಡಿರಬೇಕು. ನೀವು ನೋಡಿ ಹಳೆಯ ಸಿನಿಮಾಗಳಲ್ಲಿ
ಬಡವರು ಅಂತಂದರೆ ಒಂದು ಟಾಪ್ ಹೀರೋಯಿನ್ನು ಆ ಬಡತನದ ಹೆಣ್ಮಗಳು ರೋಲ್ ಮಾಡಿದ್ರೆ ಒಳ್ಳೆ ಸೀರೆನೇ ಹಾಕ್ಕೊಂಡು ಪ್ಯಾಚ್ಗಳು ಹಾಕ್ಕೊಂಡಿರೋಲ್ಲ ಸೀರೆ ಮೇಲೆ ನೋಡಿರ್ತೀರ ನೀವು ಅಲ್ವಾ. ಒಬ್ಬ ಬಡವ ರಿಕ್ಷಾ ಪುಲ್ಲರ್ ಅಂದರೆ ಹರ್ಕಲ್ ಬಟ್ಟೆ ಹಾಕಿರಲ್ಲ, ಒಳ್ಳೆ ಪ್ಯಾಂಟೇ ಕೊಟ್ಟು ಅದ್ರ ಮೇಲೆ ಒಂದು ಪ್ಯಾಚ್ ಗೀಚ್ ಹಾಕಿ ಅವ್ನು ಬಡವನ ಥರ ತೋರಿಸೋದು. ನಾವು ಬಂದ ಮೇಲೆ ಏನು ಮಾಡ್ತೀವಿ, ಅದನ್ನೆಲ್ಲ ಸ್ವಲ್ಪ ನೈಜತೆಗೆ ತಂದ್ವಿ. ಆ ನೈಜತೆ ಸ್ವಲ್ಪ ದಿವಸ ವರ್ಕೌಟ್ ಆಯಿತು. ಈ ಪೀಪಲ್ ವಾಂಟೆಡ್ ಎ ಚೇಂಜ್. ಅದು ಈ ನವ್ಯ ನಾಟಕ, ನವ್ಯ ಪರಂಪರೆ, ನವ್ಯ ಕಾವ್ಯ, ನವ್ಯ ಕಾದಂಬರಿ ಇದೆಲ್ಲ ಬಂತಲ್ಲ, ಆ ಪೀರಿಯಡಲ್ಲಿ ಈ ಸಿನಿಮಾನ ಅದೇ ಥರ ಬಂತು. ಯಾವಾಗ ಒಂದಾನೊಂದು ಕಾಲದಲ್ಲಿ ಬಂದು ಟಚ್ ಆಯಿತು, ಆ ಸಿನಿಮಾ ಭಾಷೆ ಚೇಂಜ್ ಆಗೋಯಿತು. ಸೊ ನಾವು ಈ ಥರ ಸಿನಿಮಾ ಮಾಡ್ತೀವಿ ಅಂತೇಳಿ ಅಲ್ಲಿಂದ ಶಂಕರ್ ನಂಗೆ ಇಂಡಸ್ಟ್ರಿಗೆ ಬಂದಿದ್ದು, ಅಲ್ಲಿಂದ ಸುಂದರರಾಜ್ ಇಂಡಸ್ಟ್ರಿ, ಸುಂದರ ಕೃಷ್ಣರ್ಸು. ಅದಕ್ಕೂ ಹಿಂದೆ ನಾಟಕದಲ್ಲಿ ಮಾಡಿದಂಥ ಅನೇಕ ಜನ ಅವರು ನಾಟಕ ಮಾಡ್ತಾಯಿದ್ವಿ, ಗೊತ್ತಿರ್ತಾಯಿತ್ತು, ಮೇಜರ್ ರೋಲ್ ಹಾಕೋದಕ್ಕೆ ಭಾಳ ಕಡಿಮೆ ಇತ್ತು. ಎಕ್ಸೆಪ್ಟ್ ಲೋಕೇಶ್ ಒಬ್ರು ಬಿಟ್ಟರೆ, ಲೋಕೇಶ್ನ ಭೂತೇನ್ ಮಗ ಯುದ್ಧದಲ್ಲಿ ಮಾಡಿದ್ರು, ಆಮೇಲೆ ಸಿನಿಮಾ ಗಿಮೆಲ್ಲ ಬಂದರು. ಮುಖ್ಯ ಪಾತ್ರಧಾರಿಗಳಾಗಿರಲಿಲ್ಲ, ಒಂದು ಸಪೋರ್ಟಿಂಗ್ ಆ್ಯಕ್ಟ್ರ್ಗಳಾದರು. ಶಂಕರ್ನಾಗಲಿ ನಮಗಾಗಲಿ ಸಿಕ್ಕಂಥ ಓಪನಿಂಗ್ ಇತ್ತಲ್ಲ, ಫೈಟಿಂಗ್ ಬರುತ್ತೆ ಇವ್ರಿಗೆ ಅಂತ ಫೈಟಿಂಗ್ ಹಾಕಿದ್ರು. ಪ್ಯಾಂಟು ಶರ್ಟ್ ಹಾಕಿದ್ವಿ ಅಲ್ಲಿಂದ ಆಚೆಗೆ. ಅದುವರೆಗೂ ನಾವು ಬರೀ ಕಚೆ ಪಂಚೆನೇ. ಓಕೆ ಓಕೆ. ಯಾವುದೇ ನಮ್ಮ ಹಳೆಯ ಸಿನಿಮಾ ನೋಡಿದ್ರೆ ಇಲ್ಲ ಒಂದು ಶರ್ಟು, ಇಲ್ಲಾಂದರೆ ಮೇಲಂಗಡಿ ಬಟ್ಟೆನೇ ಇಲ್ಲ, ಒಂದು ಇದ್ರದ್ದು ಅಡಿಕೆ ಟಪ್ಪಿ ಮಂಗಳೂರು ಸ್ಟೈಲ್ದು, ಹೌದು, ಆ ಥರದ್ದೇ ಇರೋದು. ಸೊ ಹಾಗೆ. ಬಟ್ ಸರ್, ನನಗೆ ನಿಮ್ಮ ಸ್ಟ್ರಗ್ಲಿಂಗ್ ಬಗ್ಗೆ ಹೇಳ್ತಾ ಇದ್ದೀರಾ. ನಿಮಗೆ ಮೊದಲ ಬ್ರೇಕ್ ಸಿಕ್ಕಿದ್ದು, ಮೊದಲ ಸಿನಿಮಾ ಮತ್ತು ಮೊದಲ ಬ್ರೇಕ್ ರಂಗಭೂಮಿಯನ್ನು ಹೊರತುಪಡಿಸಿ ಸಿನಿಮಾದಲ್ಲಿ ಈಗ ನಾವು ಸ್ಟ್ರಗ್ಲರ್ ಆಗಿ ನಾವು ಒಂದಷ್ಟು ವರ್ಷಗಳ ಕಾಲ ಇರ್ತೀವಿ. ಬಟ್ ನಮ್ಗೆ ಇನ್ನೂ ನಂಬಿಕೆ ಇರಲ್ಲ ನಮ್ಮ ಮೇಲೆ. ಬಟ್ ಒಂದು ನಂಬಿಕೆ ಬರಬೇಕು, ಒಂದು ಸಿನಿಮಾ ಆಗಬೇಕು, ಏನೋ ಒಂದು ರಿಕಗ್ನಿಷನ್ ಸಿಗಬೇಕು. ಆ ಪ್ರೊಸೆಸ್ ಬಗ್ಗೆ ಹೇಳೋದಾದ್ರೆ ನನಗೆ ಅದು ಬಂದಿದ್ದು ಬಾಲಚಂದ್ರ ಸರ್. 100% ಹೇಳ್ಬೇಕಾದ್ರೆ ಓಕೆ. ಕೆ ಬಾಲಚಂದ್ರ ಪಿಕ್ಚರ್ ಬಂದು ತಪ್ಪಿದ ತಾಳ ಅಂತ ಬಂತು. ಅಲ್ಲಿವರೆಗೂ ನಾನು ಐ ವಾಸ್ ಓನ್ಲಿ ಇನ್ ದಿಸ್ ಗ್ರೂಪ್. ನಮ್ಮ ಗ್ರೂಪ್ ಏನಿತ್ತು, ಕಾರ್ನಾಡು, ಕಾರಂತು, ಕಂಬಾರು, ಲಂಕೇಶು, ದೇ ವರ್ ನಾಟ್ ರೆಗ್ಯುಲರ್ ಪ್ರೊಫೆಷನಲ್ ಪ್ರೊಡ್ಯೂಸರ್ಗಳಲ್ಲ. ಒಂದು ಸಿನಿಮಾನೂ ಮಾಡ್ತಾಯಿದ್ರು, ಬದುಕು ನಡ್ಸ್ಕೊಂಡು ಬೇರೇನು ಮಾಡ್ತಾರೆ. ನಮ್ಗೆ ಅದು ಇರಲಿಲ್ಲ. ಟು ಬಿ ವೆರಿ ಫ್ರ್ಯಾಂಕು, ನಾವು ಆ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಸುಮ್ಮನೆ ಹಿಂಗೆ ನಡೆಯುತ್ತೆ, ಏನೋ ನಡೆಯುತ್ತೆ ಅಂತ. ಕೊನೆಗೆ ಒಂದು ದಿವಸ ನಾವು ಬಾಲಚಂದ್ರ ಬಂದು ಕರೆದಾಗ, ನೀವು ನಂಬಲ್ಲ, ನನ್ನ ಹತ್ರ ಮಿನರ್ವಾ ಸರ್ಕಲಿಂದ ವುಡ್ಲ್ಯಾಂಡ್ಸ್ಗೆ ಹೋಗೋಕ್ಕೆ ಕಾಸಿಲ್ಲ. ಓಕೆ. ನಾನು ಹೇಳಿದ್ನಲ್ಲ, ಕಾಸೇ ಇಲ್ಲ. ಸೊ ಗೊತ್ತಾಯಿತು. ಆಮೇಲೆ ಏನು ರೀ, ನಿಮಗೋಸ್ಕರ ಬಾಲಚಂದ್ರ 3 ದಿವಸದಿಂದ ಕಾಯ್ತಾ ಇದ್ದಾರಂತೆ, ನೀವು ನಿಮ್ಮನ್ನು ನೋಡ್ಬೇಕಂತ. ಹೌದಾ ಅಂತ ಹೇಳಿ ಅಲ್ಲಿಂದ ನಡ್ಕೊಂಡು ಹೋದೆ. ನಡ್ಕೊಂಡೋಗಿ ವುಡ್ಲ್ಯಾಂಡ್ಸ್ಗೆ ಹೋದಾಗ ಆ ನಡ್ಕೊಂಡು ಹೋಗಿದ್ದ ಪ್ರಾಸೆಸ್ಸಲ್ಲಿ ಬೆವ್ತು ಬಿಟ್ಟಿದ್ದೆ ವಾಕಿಂಗ್ ಇದರಲ್ಲೇ. ಆಮೇಲೆ ಅಲ್ಲಿ ಹೋದೆ, ಅನಂತು ಅನ್ನೋರು ಸಿಕ್ಕಿದ್ರು. ಅವ್ರು ಮಾತಾಡಿಸಿದ ತಕ್ಷಣ ಬನ್ನಿ 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 ಅಂತ ಕರೆದ್ರು, ಮಾತಾಡ್ಸಿದ್ರು. ಬಾಲಚಂದ್ರನೂ ನೋಡಿದೆ. ನೋಡಿದ ತಕ್ಷಣವೇ ಮೇಲಿಂದ ಕೆಳಗಡೆ ಒಂದ್ಸಲಿ ನೋಡಿಬಿಟ್ಟು ಓಕೆ ಅಂದ್ಬಿಟ್ರು. ಅಷ್ಟು ಸುಲಭವಾಗಿ ಸೆಲೆಕ್ಟ್ ಆಗಿಬಿಟ್ಟೆ. ಆಮೇಲೆ ಏನೋ ಮಾತಾಡ್ತಾ ತೆರಿಯಂ ಸರ್ ಅಂದೆ. ತಮಿಳು ವರ್ಮ ಅಂತಂದರು. ಇಲ್ಲ ಸರ್, ಮದರ್ ಟಂಗ್ ಇಸ್ ತಮಿಳ್. ಅನಂತು ಇವರು ತಮಿಳ್ನಿ ಪೋಟೋಡು ಅಂತ. ಹಾಗೆ ಸೆಲೆಕ್ಟ್ ಆಗಿಬಿಟ್ಟೆ ನಾನು. ಆ್ಯಂಡ್ ಐ ಗಾಟ್ ದ ಫಸ್ಟ್ ಚೆಕ್ ಫಾರ್ 7,000 rupees. ಅಲ್ಲಿವರೆಗೂ ದುಡ್ಡು ನೋಡಿಲ್ಲ. ಓಕೆ ಓಕೆ. ಇವತ್ತಿಗೂ ನನಗೆ ಐ ಸ್ಟಿಲ್ ಹ್ಯಾವ್ ದಟ್ ಮೆಮೊರಿ. 7,000 rupees. ಓಕೆ, ದಟ್ ವಾಸ್ ಅ ಬಿಗ್ ಅಮೌಂಟ್. ಅಯ್ಯೋ, ಸಿಕ್ಕಾಪಟ್ಟೆ ಬಿಗ್ ಅಮೌಂಟ್. 2 ಸಿನಿಮಾಗೆ ಸರಿ, ಇದಕ್ಕೆ 3,500, ಅದಕ್ಕೆ 3,500 ಅಡ್ವಾನ್ಸ್ ಅಮೌಂಟ್. ಅದು ಇಟ್ ವಾಸ್ ನಾಟ್ ದಿ ಫುಲ್ ಅಮೌಂಟ್, ಅಡ್ವಾನ್ಸ್ ಅಮೌಂಟ್. ಅಷ್ಟು ಚೆನ್ನಾಗಿ, ಯಾಕೆಂದರೆ ಅಲ್ಲಿವರೆಗೂ ನಮ್ಗೆ ಸಿಕ್ಕಿದ್ದೆಲ್ಲ 300, 200, 1000 ನೋಡಿದ್ದೇ ಕಷ್ಟ. ಓಕೆ. ಇವಾಗೆಲ್ಲ ನಮಗೆ ಆಶ್ಚರ್ಯ ಆಗುತ್ತೆ. ಇದೇ ಫಿಲಿಮ್ ಲ್ಯಾಂಡಲ್ಲಿ ಆ ಕಾಲದಲ್ಲಿ ಕೆಲಸ ಮಾಡಿದವ್ರಲ್ಲ ಪಾಪ ಏನು ದುಡ್ಡು ಅಷ್ಟಕ್ಕಷ್ಟೇ ನೋಡಿ. ಈಗ ಬಿಡಿ ಕೋಟಿಗಟ್ಟಲೆ ನೋಡ್ತಾರೆ. ಒಂದು ಪಿಕ್ಚರ್ಗೆ ಒಂದು ರೇಂಜ್ ರೋವರ್ ಎಲ್ಲ ತೊಗೊಂಡ್ಬಿಡ್ತಾರೆ. ಆಮೇಲೆ ಒಂದು ಅವ್ರಿಗೆ ಒಂದು ಇದು ಬಂದುಬಿಡುತ್ತೆ. ಆದರೆ ನಮ್ಮ ಕಾಲದಲ್ಲಿ ಯಾರು ಎಷ್ಟೇ ಸಂಪಾದನೆ ಮಾಡೋದು ಅಹಂ ಬರಲಿಲ್ಲ. ಎಲ್ಲ ಸಿಂಪಲ್ ಆಗಿ ಇದ್ರು. ಇದು ತಪ್ಪಿದ ತಾಳ ಯಾವ ಇಯರ್ ಸರ್ ಇದು ಬಂದು? 77 ಅಲ್ಲಿ. ಓಕೆ ಓಕೆ ಓಕೆ. ರಿಲೀಸ್ ಆಗಿದ್ದು 78 ಪಿಕ್ಚರು. ಅದೆಲ್ಲ ಕಂಪ್ಲೀಟ್. ದಟ್ ಫಿಲ್ಮ್ ವಾಸ್ ಶಾಟ್ ಇನ್ ಚಾಮುಂಡೇಶ್ವರಿ ಸ್ಟುಡಿಯೋ, ಬನ್ನೇರ್ಘಟ್ಟ ಆ್ಯಂಡ್ ಬೆಂಗಳೂರಲ್ಲೇ ಶೂಟ್ ಮಾಡಿದಂಥ ಸಿನಿಮಾ ಅದು. ಸೊ ದಿಸ್ ವಾಸ್ ಯುವರ್ ಬ್ರೇಕ್ ಥ್ರೂ? 100%. ಆ ಸಿನಿಮಾ ತಮಿಳಲ್ಲಿ 100 days ಹೋಯಿತು. ರಜನಿಕಾಂತ್ ಮಾಡಿದ್ರು, ಅವರೇ ಮೇನ್ ಲೀಡು. ಸರಿತಾ, ಆಮೇಲೆ ಸರಿತಾ ಅನೇಕ ನಮ್ಮ ಕನ್ನಡ ಮಾಡಿದ್ರು. ನಾನು ಅದರಲ್ಲಿ ವಿಲ್ಲನ್ನು ಮಾಡಿದ್ದು. ಅದು ಒಂದು ಬಿಗಿನಿಂಗ್ ಆಯಿತು. ಅದಾದಮೇಲೆ ಮತ್ತೆ ಮಡ್ರಾಸ್ ಹೋಗಲಿಲ್ಲ ನಾನು, ಇಲ್ಲೇ ಇದ್ದೆ. ಆಮೇಲೆ ಇಲ್ಲೇ ಸ್ವಲ್ಪ ಸಿನಿಮಾಗಳೆಲ್ಲ ಸಿಗ್ತಾಯಿತ್ತು.
ಹಾಗೆ ನೋಡೋಕೆ ಹೋದರೆ ನಮ್ಮ ನಾಗಾಭರಣ ಅವ್ರದ್ದು ಬಂಗಾರದ ಜಿಂಕೆ ದಟ್ ವಾಸ್ ಮೈ ಸೆಕೆಂಡ್ ಕಮರ್ಷಿಯಲ್ ಫಿಲಿಮ್. ನೋಡಿಕೊಂಡು ಇಲ್ಲಾರಿ ಅವ್ರನ್ನ ಹಾಕಿ ಅಂತ ಹೇಳಿ ಅದರಲ್ಲಿ ಒಂದು ವಿಷ್ಣುವರ್ಧನ್ ಫ್ರೆಂಡ್ ರೋಲ್ ಕೊಟ್ಟರು. ಅದು ತುಂಬ ಚೆನ್ನಾಗಿ ಹೋಯಿತು. ಆಮೇಲೆ ಒಂದು ಪ್ರಾಯ ಬಂದಾಗ ನನಗೆ ಐಡೆಂಟಿಟಿ ಸಿಕ್ತು. ಓ ಹಿಯರ್ ಈಸ್ ಅನ್ ಆ್ಯಕ್ಟರ್ ಅನ್ನೋದು. ಅಲ್ಲಿಂದ ಸುಮಾರು ವರ್ಷ ನಾನು ಪ್ರಾಯ ನೋಡಿದ ನೆನಪಿದೆ. ಒಂದು ಯಂಗ್ ವಿಲನ್ ರಸ್ಟಿಕ್ ಒಂಥರ ರಫ್ ಅಂಡ್ ಟಫ್ ವಿಲನ್ ಅಂಡ್ ಒಂದು ಗ್ಲಾಮರ್ ಇತ್ತು. ಈಗ ಡ್ರೆಸ್ಗಳು ಸಕ್ಕತ್ ಹಾಕೊಂಡಿದ್ವಿ, ಡ್ರೆಸ್ಗಳೆಲ್ಲ ಇದಿತ್ತು. ಆಮೇಲೆ ಫೈಟ್ ಇತ್ತು, ಸಾಂಗ್ ಇತ್ತು. ಕಾಲೇಜಲ್ಲಿ ಒಂದು ಸಾಂಗ್ ಇತ್ತು, ಅಯ್ಯ ತಕ್ಕ ತಕ್ಕ ತಯ್ಯ. ಅದು ಒಂಥರ ಐಕಾನಿಕ್ ಸಾಂಗ್ ಆಗೋಯ್ತು. ಅದು ಭಾಳ ಚೆನ್ನಾಗಿತ್ತು. ಸೊ ಅಲ್ಲಿಂದ ಆಚೆಗೆ ಸ್ವಲ್ಪ ಹಂಗೆ ಆಮೇಲೆ ನಮ್ಮದು ಕೆಲವೆಲ್ಲ ತಪ್ಪುಗಳಿದೆ. ಅಂದರೆ ನಾವು ಒಂದು ನಟ ಅಂತಂದಾಗ ನಮ್ಮದೊಂದು ಡಿಸಿಪ್ಲಿನ್ ಬೆಳೆಸ್ಕೋಬೇಕು. ಓಕೆ, ಈ ಪಾತ್ರಗಳು ಮಾಡಬೇಕಾದ್ರೆ ಅವೈಲಬಿಲಿಟಿ ಇರಬೇಕು. ಆ ಟೈಮಲ್ಲಿ ನಾವು ಬಿಟ್ಬಿಟ್ರೆ ಬೇರೆ ಬಂದುಬಿಡ್ತಾರೆ. ಇಲ್ಲಿ ಕ್ಯೂನಲ್ಲೇ ಇರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಜೊತೆಲೇ ಇರ್ತಾರೆ. ನಾವು ಸ್ವಲ್ಪ ಹುಷಾರು ವಹಿಸಿ, ನಂದು ಅಲ್ಲೊಂದು ಕಾಲು ಇಲ್ಲೊಂದು ಕಾಲಿತ್ತು, ಅಂದರೆ ತಮಿಳಲ್ಲೊಂದು ಕಾಲಿತ್ತು ಇಲ್ಲೊಂದು ಕಾಲಿತ್ತು. ಸೊ ನನಗೆ ಯಾವಾಗ ಈ ತಪ್ಪಿದ್ದ ತಾಳ ಆದಮೇಲೆ 1 year ಏನೋ 1.5 years ಆದಮೇಲೆ ನಂಗೆ ಇನ್ನೊಂದು ತಮಿಳು ಫಿಲ್ಮ್ ಸಿಕ್ತು. ಅವರು ಅಷ್ಟೇ ಬಂದು ಸುಮಾರು ದಿವಸ ಇಲ್ಲಿ ಕಾದಿದ್ರು. ಮಹೇಂದ್ರನ್ ಅಂತ ಅವರು ಈ ಮುಳ್ಳು ಮಲರು ಅಂತ ರಜನಿಕಾಂತ್ ಒಂದು ಸಿನಿಮಾ ಮಾಡಿದರು, ಸೂಪರ್ ಡೂಪರ್ ಹಿಟ್ಟು. ಅದಾದ ಮೇಲೆ ಏನಾಗೋಯ್ತು, ನಾನು ಹೆಚ್ಚು ಅಲ್ಲಿ ಕಾಣಿಸ್ಕೊಂಡ್ಬಿಟ್ಟೆ. ಅಲ್ಲಿ ಐ ವಾಸ್ ಪ್ಲೇಯಿಂಗ್ ಹೀರೋ ರೋಲ್ ಆಲ್ಸೋ. ತಮಿಳಲ್ಲಿ ಹೀರೋನ ಮಾಡಿದೆ. ಒಂದು 3 ಸಿನಿಮಾ ಸಿಲ್ವರ್ ಜೂಬ್ಲಿ ಹೋಗಿದೆ. ಇಲ್ಲೇನು ಮಾಡಿಬಿಟ್ರು, ಕನ್ನಡದಲ್ಲಿ ಇಲ್ಲ ಅವರು ಅಲ್ಲಿರ್ತಾರೆ ಅಂತ ಹೇಳಿ ಆ ಒಂದು 4 ವರ್ಷ ಇಲ್ಲಿ ಗ್ಯಾಪ್ ಆಗೋಯ್ತು. ಸೊ ಅವಾಗ ಏನಾಗೋಯ್ತು, ಇಲ್ಲಿದ್ದ ಬೇರೆ ನಟರುಗಳಿಗೆ ನನಗೆ ಕೊಡ್ಬೋದು ಪಾತ್ರಗಳು ಅವ್ರಿಗೆ ಹೋಯ್ತು. ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಸೊ ಹಾಗಾಗಿ ಕಮ್ ಬ್ಯಾಕ್ ಆದಮೇಲೆ ಏನಾಯಿತು, ಸ್ವಲ್ಪ ಲೇಟ್ ಆಯಿತು. ಅದು ಅಷ್ಟೊತ್ತಿಗೆ ಬೇರೆಯವರೆಲ್ಲ ಸೆಟ್ಲ್ ಆಗಿದ್ದರು. ಸೊ ಸೆಲೆಕ್ಷನ್ ಬಂದ್ಬಿಡೋದು. ನೀವು ಒಬ್ಬರಿದೆ ಬೇಕಾದಷ್ಟು ಅವಕಾಶ ಸಿಗ್ತಾ ಇರುತ್ತೆ. 4 ಜನ ಇದ್ದರೆ ಆಯ್ಕೆ ಬರುತ್ತೆ. ಸೊ ಆವಾಗ ನಾನು, ಜೈ ಜಗದೀಶು, ರಾಮಕೃಷ್ಣ, ವಿ ವರ್ ದ ಸೆಕೆಂಡ್ ಲೀಡ್. ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್, ಶಂಕರ್ನಾಗ್, ಶ್ರೀನಾಥ್ ಇವರುಗಳೆಲ್ಲ ಇದ್ದಾಗ ಸೆಕೆಂಡ್ ಯಾರಪ್ಪ ಬೇಕು ವಿಲ್ಲನ್ನು 1 2 3 4 5 ಅದೆಲ್ಲ ಹಂಗೆ ಬಂತು. ಸೊ ಆ ಟೈಮು ನಿಜ ನೀವು ಹೇಳಿದೆ. ಅಂದರೆ ಈ ಎಲ್ಲ ಹೆಸರುಗಳು ತುಂಬ ಚೆನ್ನಾಗಿ ನೀವು ಹೇಳಿದ ಹೆಸರುಗಳೆಲ್ಲ ಇದೆ. ಇವೆಲ್ಲ ಪಾರ್ಟ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಕನ್ನಡ ಫಿಲ್ಮ್ ಇದನ್ನು ಬಿಟ್ಟು ನಾವು ನೋಡೋಕ್ಕೆ ಆಗಲ್ಲ ಅಷ್ಟು. ನಿಮಗೆ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ, ಭಾಳ ಚೆನ್ನಾಗಿದೆ. ಹೇಳಿ ಸರ್. ನಾವು ಒಂದು ಸಿನಿಮಾ ಮಾಡ್ತಾಯಿದ್ವಿ, ನಾನು, ಶ್ರೀನಾಥ್, ಆರತಿ. ಇದೆಲ್ಲ ಗಿಂಗಳೂರೆಲ್ಲ ಶೂಟಿಂಗ್ ಎಲ್ಲ ಆಯಿತು. ಯಾವ ಸಿನಿಮಾ ಸರ್? ಮೊದಲನೇ ದಿನವೇ ಒಲಿದೆ ಅಂತ ಒಂದು ಹಾಡಿಲ್ಲ, ಅದು ಟೈಟ್ಲು ನಮ್ಮ ಮರ್ತಿದ್ದೀನಿ. ಹೇಳ್ತೀನಿ, ಇನ್ಸಿಡೆನ್ಸ್ ಹೇಳ್ತೀನಿ, ಚೆನ್ನಾಗಿದೆ ನೋಡಿ. ನನ್ನನ್ನು ಫಸ್ಟು ಪಿಕಪ್ ಮಾಡಿಬಿಡೋರು. ಓಕೆ. ನನ್ನ ಆದಮೇಲೆ ಆರತಿ ಮನೆಗೆ ಹೋಗೋದು. ಇನ್ನು ಆರತಿ ಮನೆ ಅವಾಗ JP ನಗರದಲ್ಲಿತ್ತು, ಅರ್ಲಿ ಮನೆ, ಅಲ್ಲಿ ಹೋಗ್ತಾಯಿದ್ರು. ಆರತಿ ಮನೆ ಆದಮೇಲೆ ಶ್ರೀನಾಥ್ ಮನೆಗೆ ಬರ್ತಾಯಿದ್ದು ಹೀರೋ. ಸೊ 3 ಜನನೂ ಒಂದೇ ಕಾರಲ್ಲಿ ಬರ್ತಾಯಿದ್ವಿ. ನಾನು ವಿಲ್ಲನ್ನು, ಅವರು ಹೀರೋಯಿನ್ನು, ಅವ್ರು ಹೀರೋ. ಸೆಟ್ಟಿಗೆ ಬಂದರೆ ಪಾತ್ರ ಬೇರೆ, ಫೈಟ್ ಮಾಡೋದು, ಅದು ಮಾಡೋದು, ರೇಪ್ ಮಾಡೋದು, ಇದೆಲ್ಲ ನಡೆಯೋದು. ತಿರ್ಗಿ ಅದೇ ಕಾರಲ್ಲಿ ಕೂತ್ಕೊಳ್ಳೋದು, ವಾಪಸ್ ಮನೆಗೆ ಬರೋದು. ಇದು ಎಲ್ಲಿ ನಡೆಯುತ್ತೆ ಹೇಳಿ. ಸೊ ಒಂದು ಥಿಯೇಟ್ರಿನ ಗ್ರೂಪಲ್ಲಿ ಮಾಡ್ದಂಗೆ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಆಗೋದು. ಅಂದರೆ ನಮಗೆ ಆ ನೆನಪುಗಳು ತುಂಬ ಕಾಡುತ್ತೆ. ಇವತ್ತೆಲ್ಲ ಭಾಳ ನ್ಯೂಕ್ಲಿಯಸ್ ಫ್ಯಾಮಿಲಿ ಥರ ಆಗಿಬಿಟ್ಟಿದೆ, ಎಲ್ಲ ಸಪ್ರೇಟ್ ಆಗಿಬಿಟ್ಟಿದೆ. ಆವಾಗ ಜಾಯಿಂಟ್ ಫ್ಯಾಮಿಲಿ. ಊಟಕ್ಕೆ ಕೂತ್ರೆ ಒಂದು ಸಮಾರಂಭ, ಮದುವೆ ಸಮಾರಂಭ ಇದ್ದಂಗೆ ಕೂತ್ಕೋತಾ ಇದ್ವಿ. ಹಂಗಿತ್ತು. ಅದೊಂದು ನೆನಪು. ಸೊ ದಟ್ ಈಸ್ ಸುಂದರ್ರಾಜ್ ಬಿಗಿನಿಂಗ್ ಇಯರ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸರ್, ಇನ್ನೂ ಒಂದು ಪರ್ಸ್ನಲ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈ ಒಂದು ಟೈಮಲ್ಲಿ ನಿಮ್ಮ ಮದುವೆ ಆಗಿದ್ದೆ ಯಾವಾಗ ಸರ್? 87. ಓಕೆ. ಅಂದರೆ ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು ಚಿತ್ರರಂಗಕ್ಕೆ ಬಂದು ಆಲ್ಮೋಸ್ಟ್ 14 years ಆಗಿತ್ತು. 14 years ಆಗಿತ್ತು. ಓಕೆ. ಯಾಕಂದರೆ 73, 87, 14 years. ಸೊ ಅದ್ರ ಬಗ್ಗೆ ಹೇಳ್ಬೋದು ಸರ್? ಅಂತಂದರೆ ಮೇಡಮ್ ಕೂಡ ಆಲ್ರೆಡಿ ಶಿ ವಾಸ್ ಆ್ಯಕ್ಟಿಂಗ್. ಶಿ ವಾಸ್ ವೆರಿ ಮಚ್ ಆ್ಯಕ್ಟಿಂಗ್. ನನ್ನ ಬಂಗಾರ ಜಿಂಕೆನಲ್ಲೇ ಶಿ ವಾಸ್ ಇದರಲ್ಲಿ ಪೀಟರ್ ಅಂತ ನನ್ನ ಹೆಸರು. ಅಲ್ಲಿ ಕ್ರಿಶ್ಚಿಯನ್ ರೋಲ್, ಅದು ಕ್ರಿಶ್ಚಿಯನ್ ಹೆಸರು ನಂದು. ಈಕೆ ಲಂಬಾಣಿ, ನಮ್ಮ ಇವರು ಪ್ರಮಿಳಾ. ಟರ್ರು ಅಂತ ಹೇಳಿ ನಮ್ಮಿಬ್ಬರಿಗೂ ಒಂದು ಜೋಡಿ ಮಾಡಿದ್ರು. ಅದರಲ್ಲಿ ನಮ್ಮಿಬ್ಬರಿಗೂ ಒಂದು ಜೋಡಿ ಮಾಡಿದರು. ಭಾರತಿ ಆ್ಯಂಡ್ ವಿಷ್ಣು ಒಂದು ಜೋಡಿ ಮಾಡಿದರು. ಆಮೇಲೆ ಆರತಿ ಕೂಡ ಇದ್ರು ಆ ಸಿನಿಮಾದಲ್ಲಿ, ಆರತಿನೂ ಇದ್ರು ಅವರು. ನಮ್ಗೆ ಅವಾಗೆಲ್ಲ ಅದಾದಮೇಲೆ ಇನ್ನೊಂದು ಅದೇ ಸೇಮ್ ಪ್ರೊಡ್ಯೂಸರ್ಸು ಇವ್ರದ್ದು ನಾಗಾಭರಣದ ಒಂದು ಇನ್ನೊಂದು ಸಿನಿಮಾ ಆಯಿತು, ಬ್ಯಾಂಕರ್ ಮಾರ್ಗಯ್ಯ ಅಂತ. ಅದರಲ್ಲೂ ನಾವಿಬ್ಬರು, ಆಕೆ
ನಾನು ಬ್ಯಾಂಕರ್ ಮಾರ್ಗನ್ ಮಗ ನಾನು. ಈಕೆ ಸಿನಿಮಾ ನಟಿ ಯಾರೋ ಪ್ರಮಿಳಾ ಜೋಶಿ. ಅಲ್ಲಿ ಮನೆ ಬಿಟ್ಟು ಓಡಿ ಬಂದುಬಿಟ್ಟು ಸ್ಟುಡಿಯೋ ಸೇರ್ಕೊಂಡ್ಬಿಟ್ಟಿರ್ತೀನಿ. ಹೀರೋಯಿನ್ಗೆ ಕಾಲ್ಗೆ ಚಪ್ಪಲಿ ಹಾಕೋದು ಅದೆಲ್ಲ ಮಾಡ್ತೀನಿ. ಓಕೆ. ಸೊ ಆ ಪಾತ್ರನೂ ಮಾಡಿದ್ದೆ. ಅದಾದಮೇಲೆ ಇನ್ಯಾವುದೋ ಒಂದು ಸಿನಿಮಾ ಮಾಡಿದ್ವಿ. ಅದು ಬಿಟ್ಟರೆ ಎಲ್ಲೂ ಕೂಡ ನಾವು ಒಂದು ಪರಿಚಯ ಇತ್ತು ಇದಿತ್ತು. ಆಮೇಲೆ ನಾಟಕದ ಕಂಪ್ನಿಗೆ ಹೋಗ್ತಾ ಇದ್ವಿ. ಓಕೆ. ನಾಟಕದ ಕಂಪ್ನಿಗೆ ಹೋಗಿ ಹಂಗಂಗೆ ಆಗಿ ಕೊನೆಗೆ ಎಲ್ಲೋ ಒಂದು ಕಡೆ ಪ್ರಪೋಸಲ್ ಮಾಡಿ ಮದುವೆ ಆದ್ವಿ ಅಷ್ಟೇ. ಯಾವ ಇಯರಲ್ಲಿ ಮದುವೆ ಆಗಿತ್ತು ಸರ್? 87 ನೀವು ಹೇಳಿದ್ರಿ. ಸೊ ಹಾಗೆ. ಬಟ್ ಅವ್ರು ಬೆಂಗಳೂರಿನವ್ರು, ಅವರು ವೆರಿ ಮಚ್ ಬೆಂಗಳೂರು. ಅವರು ಕಬ್ಬನ್ಪೇಟೆ ಇದು. ಅವರು ಪೂರ್ವಿಕರು ಎಲ್ಲರೂ ಬೆಂಗಳೂರೇ ಅವರು. ಸೊ ಪ್ರಪೋಸ್ ನೀವು ಮಾಡಿದ್ರೆ ಅವ್ರು ಮಾಡಿದ್ರ? ಅದು ಹಾಗೆ ಜನಗಳು ಮಾಡಿದ್ದು ಸರ್. ನಾನೂ ಮಾಡಲಿಲ್ಲ, ಅವರೂ ಮಾಡಲಿಲ್ಲ. ಜನಗಳು, ಉತ್ತರ ಕರ್ನಾಟಕದ ಜನಗಳು ಜೋಡಿ ನೋಡ್ಬಿಟ್ಟು ನೀವಿಬ್ಬರು ಒಳ್ಳೆ ಜೋಡಿ ಅಂದರು. ಹೌದಾ? ಒಳ್ಳೆ ಜೋಡಿ. ಆಮೇಲೆ ನಮಗೆ ಆಗ ಮದುವೆಯ ಒಂದು ಮನಸ್ಸೇ ಇರಲಿಲ್ಲ ಸರ್. ಏನಂದರೆ ನನ್ನ ಒಂದು ಹಿಂದೂ ಬ್ರಾಹ್ಮಿನ್ ಅಯ್ಯಂಗಾರ್, ಅವರು ಕ್ರಿಶ್ಚಿಯನು. ನಮ್ಗೆ ಆ ತಾಟೇ ಬರಲಿಲ್ಲ. ಓಕೆ ಓಕೆ ಓಕೆ. ಡೆಫಿನೆಟಾಗಿ ಬರಲೇ ಇಲ್ಲ. ಯಾವಾಗ ಜನ ಹೇಳ್ತಾ ಹೋದರೂ ನಿಮಗೆ ಒಳ್ಳೆ ಜೋಡಿ ನೀವಿಬ್ಬರು ಅಂತ ಹೇಳ್ತಾ ಹೋದಾಗ ಅವ್ರದ್ದು ಸ್ಟಾರ್ಟೆಡ್ ಕಂಪೇರಿಂಗ್ ಟು ಸುದರ್ಶನ್ ಶೈಲೇಶ್ರೀ. ಸೊ ಇಂಡೈರೆಕ್ಟಾಗಿ ಒಂಚೂರು ಇಟ್ ಜಸ್ಟ್ ಗಾಟ್ ಇನ್ ಟು ಅವರ್ ಮೈಂಡ್. ಆಮೇಲೆ ಅಲ್ಲಿ ಯಾವುದೋ ಒಂದು ಊರಲ್ಲಿ ಇದೇ ಥರ ಆಯಿತು. ಇಲ್ಲ ನೀವಿಬ್ಬರು ಪರಸ್ಪರ ಆಹಾರ ಬದಲಾಯಿಸ್ಕೊಳ್ಳಿದ್ರು. ನಾವು ಮಾಡಲಿಲ್ಲ. ಆಮೇಲೆ ಆಕೆಯೇನು, ನಾನು ಹಿಂಗಂದೆ, ಅಟ್ಲೀಸ್ಟ್ ನಾನು ಸ್ವಲ್ಪ ಹಿಂಗಂದೆ, ಅವರು ತೊಗೊಳ್ಳಿಲ್ಲ. ಆಕೆ ಕೈಲಿದ್ದ ಹಾರನ್ನು ಏನು ಮಾಡಿಬಿಡ್ಲು, ಇದನ್ನು ತಿರುಗಿಸಿ ನಾನು ಮೇಲೆ ಹಾಕ್ತೀನಿ, ಇದು ಯಾರು ಕತ್ತಿಗೆ ಬೀಳುತ್ತೋ ಅವ್ರು ನನ್ನ ತಂದೆಗೆ ಹೋಗಿ ಹೇಳ್ತೀನಿ ಅಂದ್ಬಿಟ್ರು. ಹಿಂಗೆ ಸುತ್ತಬಿಟ್ಟು ಮೇಲೆ ಬಿಸಾಕ್ತು ಸರ್. ಅದೋಗಿ ಈ ಲೈಟ್ ಕಂಬಕ್ಕೆ ಸಿಕ್ಕಾಕೊಂಡ್ಬಿಡ್ತು, ಬೀಳಲಿಲ್ಲ ಕೆಳಗೆ. ಓಕೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ದೀಸ್ ಆಲ್ ಒಂಥರ ಕಾಸ್ಮಿಕ್ ಇದಾಗೋಯ್ತು ಬದುಕು. ಕಾಸ್ಮಿಕ್ ಕನೆಕ್ಷನ್ನು. ಇಲ್ಲಾಂದರೆ ಎಲ್ಲಿಂದ ಇಲ್ಲಿ ಸರ್, ಯಾವುದೋ ತಮಿಳ್ನಾಡಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಬಿಸ್ನೆಸ್ ಬಿಟ್ಟು ನಾಟಕದ ಕಂಪ್ನೀಸ್ ನಾಟಕ ಮುಗಿಸ್ಕೊಂಡು ಸಿನಿಮಾಗೆ ಬಂದು ಯಾರನ್ನ ಎಲ್ಲಿ ಮದುವೆ ಆಗ್ತೀನಿ ಯಾರಿಗೂ ಗೊತ್ತಿಲ್ಲ ಸರ್. ಇಟ್ ಈಸ್ ಆಲ್ ಡೆಸ್ಟಿನ್ಡ್. ನಮಗೆ ಇಲ್ಲಿವರೆಗೂ ಇವತ್ತು ಬಂದಾಗಲೂ ನಾನು ಅಂದ್ಕೊಂಡೆ ಐ ಆಮ್ ಡೆಸ್ಟಿನ್ಡ್ ಫಾರ್ ಟುಡೇಸ್ ವರ್ಕ್. ಅವತ್ತು ಹಂಗೆ ಮದುವೆ ಅಷ್ಟೇ. ವಂಡರ್ಫುಲ್. ಸೊ ಯು ಹ್ಯಾಪಿ? ಎಸ್, 100%. ಓಕೆ ಸರ್. ಈ ಮದುವೆ ಸಕ್ಸಸ್ಫುಲ್ ಮದುವೆಗಳಿರ್ತವಲ್ಲ, ಅದು ಒಂದು ಸೀಕ್ರೆಟ್ ಈಗ? ಇಲ್ಲ, ಸಕ್ಸಸ್ಫುಲ್ ಮದುವೆ ಯಾವುದೂ ಇಲ್ಲ ಸರ್. ಅಂಡರ್ಸ್ಟ್ಯಾಂಡಿಂಗ್ ಮದುವೆನೇ ಎಲ್ಲ. ಮದುವೆ ಅಂತಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬದುಕು. ನಾನು ಹೇಳೋದೇನೆಂದರೆ, ನಾನು ಅಂತ ಎಲ್ಲ ಬರುತ್ತೆ ಅಲ್ಲೆಲ್ಲ ಹಾಳಾಗುತ್ತೆ ಸರ್. ಅದು ಬಿಸ್ನೆಸ್ ಆಗ್ಬೋದು, ಅಥವಾ ಒಂದು ಫ್ರೆಂಡ್ಶಿಪ್ ಆಗ್ಬೋದು, ಅಥವಾ ಒಂದು ಮದುವೆ ಮಕ್ಕಳು. ಹೇಳ್ತೀನಿ, ನಾನು ಹೇಳಿದ್ದೆ ನೀನು ಕೇಳಬೇಕು ಅಂತ ಹೇಳಿದ್ರೆ ಯಾರೂ ಕೇಳಲ್ಲ. ಬನ್ನಿ ನಾವೆಲ್ಲ ಸೇರಿ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವು ಒಂದು ಆಪ್ಷನ್ ಕೊಡಿ ಅವ್ರಿಗೆ. ಹೌದಲ್ಲ, ಚೆನ್ನಾಗಿ ಹೇಳೋದಲ್ಲ ಅಂತ ಹೇಳ್ತಾರೆ. ಇದೇನಾಗುತ್ತೆ, ನಮಗೆ ಒಂದು ಮೇಲ್ ಶೋವಿನಿಸಮ್ ಅಂತ ಇರುತ್ತೆ, ಅದು ತಪ್ಪದು. ಈಗ ನಾವು ಕೊಟ್ಟು ತಗೊಳ್ಳುವಿಕೆ, ಅದು ಗಿವ್ ಆ್ಯಂಡ್ ಟೇಕ್ ಅಂತ ಪಾಲಿಸಿ. ಯಾಕಂದರೆ ಇಬ್ಬರಿಂದ ಸೇರೇ ಮಕ್ಕಳಾದಾಗ ಜವಾಬ್ದಾರಿ ಈಕ್ವಲ್ ಆಗಿಬಿಡುತ್ತೆ. ಒಬ್ಬರು ದುಡಿಯೋಕ್ಕೆ ಹೋಗ್ತೀವಿ, ಒಬ್ಬರು ಮನೇಲಿ ಇರ್ತಾರೆ. ನಾವು ಫೈನಾನ್ಸ್ ಮಿನಿಸ್ಟರ್ ಆದರೆ ಅವರು ಹೋಮ್ ಮಿನಿಸ್ಟರ್ ಆಗ್ತಾರೆ, ಇಷ್ಟೇ. ಈ ಒಂದು ಪರಿಪಾಠವನ್ನು ಎಲ್ಲ ಯಾರ್ಯಾರು ತಿಳ್ಕೊಂಡು ಸಂಸಾರ ಮಾಡಿರ್ತಾರೆ, ಅವೆಲ್ಲ ಸಕ್ಸಸ್ಫುಲ್ ಮ್ಯಾರೇಜ್ ಅಂತ ಕರಿಬೋದು. ಅಂದರೆ ಕಂಪೆನಿಯನ್ಶಿಪ್. ಅದು ನಮಗೆ ಮೊದಲು ನನಗೆ ಒಂದು ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಬದುಕನ್ನು ನೋಡಿದ್ದೆ. ಅವರು ಯಾವತ್ತೂ ಆ ರೀತಿ ಅವರು ಒಂದು 5 ಜನ ಮಕ್ಕಳು, ನಮಗಾದ್ರೂ ಒಂದು ಮಗಳು, 5 ಜನ ಮಕ್ಕಳನ್ನ ಇದ್ದಂಥ ಒಂದು ಕಡಿಮೆ ರಿಸೋರ್ಸಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಒಳ್ಳೆ ಬಟ್ಟೆ ಕೊಡಬೇಕು, ಹಬ್ಬ ಹರಿದಿನಗಳು ಮಾಡಬೇಕು, ಅಕ್ಕಪಕ್ಕ ಜನ ನೋಡಿದಾಗ ಅವ್ರ ಬಗ್ಗೆ ಒಂಥರ ಕೀಳರಿಮೆ ಬರಬಾರ್ದು ಅಂತ ನಮ್ಮ ಪೇರೆಂಟ್ಸ್ ಎಷ್ಟು ಓದಾಡಿರ್ತಾರೆ ಅಲ್ವಾ. ಸೊ ದ ಸೇಮ್ ಅಪ್ಲೈಸ್ ಹಿಯರ್ ಆಲ್ಸೋ. ಇವತ್ತು 10 ರೂಪಾಯಿ ಬಾಡಿಗೆ ಇದ್ದ ಮನೆ ಬಿಟ್ಟು ಇವತ್ತು ಒಂದು 10 ಕೋಟಿ ರೂಪಾಯಿ ಮನೆಯಲ್ಲಿ ನಾನು ಇದ್ದೀನಿ ಅಂತಂದರೆ ಎವ್ರಿಥಿಂಗ್ ಇಟ್ಸ್ ಆಲ್ ಕಂಬೈನ್ಡ್ ಎಫರ್ಟ್ ಆಫ್ ಅವರ್ ಫ್ಯಾಮಿಲಿ. ಸರಿ, ಈ ಅಂದರೆ ನಾನು ಗಂಡ ಹೆಂಡತಿ ಅಂದರೆ ಅವ್ರು ನೀವು ಹೇಳಿದ್ರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಭಾಳ ಮುಖ್ಯ ಅನ್ನೋದು, ಅದು ನಾವು ಒಪ್ಕೊಳ್ಬೇಕಾದ ವಿಚಾರ. ಅದು ಎಸ್ಪೆಷಲಿ ಸಿನಿಮಾದಲ್ಲಿದ್ದಾರೆ ಅಂದರೆ ಆದರೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಜಾಸ್ತಿ ಬೇಕಾಗುತ್ತೆ ನನಗೆ. ಸಿನಿಮಾದಲ್ಲಿದ್ದಾಗ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್, ಯಾಕೆಂದರೆ ಬೇರೆ ವೃತ್ತಿಗಳಲ್ಲಿ ನೀವು ಮೇಲ್ ಸಂಪರ್ಕ ಕಮ್ಮಿ, ಮಾತಾಡೋದಷ್ಟೇ ಇರುತ್ತೆ. ಇಲ್ಲಿ ಡ್ಯಾನ್ಸ್ ಆಡೋದು, ಹಿಡ್ಕೊಳ್ಳೋದು ಅದಂತ ಬರುತ್ತಲ್ಲ, ಅದು ಒಂದು ಸ್ವಲ್ಪ ಎಲ್ಲ ಗಂಡಸ್ರಿಗೂ ಬಂದ್ಬಿಡುತ್ತದು.
ಆದರೆ ಅದನ್ನು ಸರಿತೂಕ ಮಾಡಿಸ್ಕೊಂಡು ಹೋಗೋರು ಹೆಣ್ಮಗಳು ಅದನ್ನು ಮಾಡಿ ಒಂದು ಜವಾಬ್ದಾರಿಯಾಗಿದ್ದು ಮಾಡ್ತಾ ಇರೋದು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಸರ್. ಈಗ ಯಾರು ಆ ಥರದ್ದು ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ಈಗ ಇದು ಪ್ಲೂರಲ್ ಸೊಸೈಟಿ ಆಗಿದೆ. ಎಲ್ರಿಗೂ ಅವಶ್ಯಕತೆಯೂ ಇದೆ. ಇಬ್ಬರು ದುಡಿದ್ರೇ ಮನೆ ನಡೆಯೋದು ಅನ್ನೋದು ಇದೆ. ಸೊ ಇಟ್ ಈಸ್, ನಾನು ಹೇಳೋದು ನಿಮ್ಮ ಒಳಗಡೆ ಒಂದು ಸತ್ವ ಇದೆ, ಹೌ ಗುಡ್ ಯು ಆರ್ ಅಂತ. ಅದರಲ್ಲಿ ನೀವು ಪ್ಲೇ ಮಾಡಬೇಕು. ಕರೆಕ್ಟ್. ಯು ಹ್ಯಾವ್ ಟು ಬಿ ಸಿನ್ಸಿಯರ್ ಟು ಯುವರ್ ಓನ್ ಕಾನ್ಷಿಯಸ್. ನಾನು ಎಷ್ಟು ಒಳ್ಳೆಯವನು ಅಂತ ನಾವು ಫಸ್ಟ್ ತಿಳ್ಕೊಬೇಕು. ನಮಗೂ ಆಮೇಲೆ ಗೊತ್ತಾಗುತ್ತೆ ನಮ್ಮ ಜವಾಬ್ದಾರಿ ಏನು ಅಂತ. ಹೊರಗಡೆ ಬಂದಾಗ ಅಯ್ಯೋ ಇದು ನಮ್ಮ ಮನೆಯವ್ರ ಥರ ತಾನೆ, ನಮ್ಮ ಫ್ಯಾಮಿಲಿ ತಿಂದಂಗೆ ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅಂತ ಬಂದಾಗ ನಿಮ್ಗೆ ಆ ಕಡೆ ತಾಟೇ ಹೋಗಲ್ಲ. ಅದು ಹಿಂದೆಲ್ಲ ಈ ಸಿನಿಮಾದಲ್ಲಿ ಬ್ರೇಕೇಜಸ್ ಎಲ್ಲ ಆಗಿದೆ, ಡಿವೋರ್ಸಸ್ಗಳಾಗಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸಿನಿಮಾಗಿಂತ ಹೊರಗಡೆನೇ ಜಾಸ್ತಿ ಇದೆ. ಹೌದು. ಇವಾಗ ನೀವು IT-BT ತೊಗೊಂಡ್ರೆ ಟೆನ್ಷನ್. ಇವರು ಒಂದು ಟೈಮು, ಅವ್ರಿಗೊಂದು ಟೈಮು, ಅವ್ರಿಗೊಂದು ಟೈಮು, ಇವ್ರಿಗೊಂದು ಟೈಮು. ಆ ಟೈಮ್ ಮ್ಯಾಚೇ ಆಗಲ್ಲ. ಯಾರಿಗೇನು ತಿನ್ನಬೇಕು ಅಂತ ಗೊತ್ತಿಲ್ಲ, ಯಾರಿಗೇನು ಬಟ್ಟೆ ಹಾಕೋಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಸಮಾಜದಲ್ಲಿ ಪಾರ್ಟಿಗಳಿರುತ್ತೆ. ಅಯ್ಯೋ ನಾನು ಆ ಕಡೆಗೆ ಹೋಗ್ಬೇಕು, ನೀನು ಈ ಕಡೆಗೆ ಹೋಗ್ಬೇಕು. ಸೊ ನೀವು ಅದನ್ನೆಲ್ಲ ಯೋಚನೆ ಮಾಡಿದಾಗ ಸ್ಪೇಸ್ ಕೊಟ್ಬಿಡಿ, ಸುಳ್ಳು ಹೇಳಬೇಡಿ. ನಾನು ಈ ಕಡೆ ಹೋಗ್ತಾಯಿದ್ದೀನಿ, ಇವತ್ತೇ ಆಗ್ತಾಯಿದ್ದೆ, ದಯವಿಟ್ಟು ಇದಂತ ಮನೆಯಲ್ಲೊಂದು ಸಣ್ಣ ಡಿಸ್ಕಷನ್ ಮಾಡ್ಕೊಳ್ಳಿ. ಡಿಸ್ಕಷನ್ ಮಾಡಿದ್ರೆ ಓಕೆ ಆಯಿತು ಅಂತ. ನಾನೇನು ಮಾಡ್ತೀನಿ ಅಂದರೆ ಯೂಶ್ವಲಾಗಿ ಡಿಪೆಂಡೆನ್ಸಿ ಕಮ್ಮಿ ಮಾಡಿಬಿಡ್ತೀನಿ. ಓಕೆ ಓಕೆ. ಇವಾಗ ಇಲ್ಲಿ ಬರಬೇಕಾ, ಮನೆಯಿಂದ ಕಾರ್ ತಂದೆ, ನನ್ನ ಕಾರ್ ಬೇಕು ಅಂತ ಕೇಳೋಕ್ಕೆ ಅವಕಾಶನೇ ಕೊಡೋಲ್ಲ. ನನ್ನ ಕಾರೇ ಬೇಡ ಅಂದ್ಬಿಡ್ತೀನಿ. ಓಕೆ ಓಕೆ ಓಕೆ. ಅಲ್ಲಿವರೆಗೂ ನಾನು ಸೇಫಾ, ನನ್ನ ಕೆಲಸ ನಾನು ಮಾಡ್ಕೊಂಡ, ನನಗೆ ಇಲ್ಲಿಂದ ಆಚೆಗೆಲ್ಲ ಹೋಗ್ತೀನಿ ನನ್ನ ಪಾಡಿಗೆ ಅಷ್ಟೇ. ಬಟ್ ಲೇಡೀಸ್ ಕಾಂಟ್, ಅವ್ರ ಕೈಯಲ್ಲಿ ಆಗಲ್ಲ, ಅದು ಕಷ್ಟ. ಮನೇಲಿ ಹಿಂಗ್ಸಂದ ಅವರು ಒಂದು ಆಟೋನಲ್ಲಿ ಇಟ್ಕೊಂಡು ರೋಡಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಗಿವ್ ದೆಮ್ ದ ಸ್ಪೆಷಲ್ ಪ್ರಿಫರೆನ್ಸ್. ಮುಗಿದೋಯ್ತು. ಎಷ್ಟು ಸಿಂಪಲ್ಲಾಗಿ ಹೇಳ್ಬಿಟ್ರಿ ನೀವು, ಎಷ್ಟು ಒಳ್ಳೆ ಸೂತ್ರ ಇದು. ಇಲ್ಲ ಸರ್, ನಾನು ಯಾವಾಗಲೂ ಯಾಕೆ ಎಲ್ರಿಗೂ ಹೇಳ್ತಾ ಇರ್ತೀನಿ, ನಿಮಗೆ ಆ ಥರದ್ದು ಒಂದು ಮನೋಸ್ಥಿತಿ, ಮನೋಸ್ಥೈರ್ಯ ಬಂತು ಅಂದರೆ ಸರ್ ಯು ಆರ್ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್. ಯಾರು ಅದು ಮೊನ್ನೆ ಯಾವುದೋ ಒಂದು ವೀಡಿಯೋ ನೋಡ್ತಾ ಇದ್ದೆ. ನಮ್ಮ ಸಂಸಾರ ಹೇಗಿದೆ ಅಂತಂದರೆ ನಮ್ಮ ಹೆಣ್ಮಕ್ಳು ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರು ನಕ್ಕಿದ್ರೆ ಹೇಗಿರುತ್ತೆ, ಹಲ್ಲು ಕಡಿದ್ರೆ ಹೇಗಿರುತ್ತೆ, ಆಮೇಲೆ ಕೋಪಿಸ್ಕೊಂಡ್ರೆ ಕಣ್ಣು ಅಗಲ ಮಾಡಿದ್ರೆ ಹೆಂಗಿರುತ್ತೆ, ಮೂಗು ಅಗಲ ಮಾಡಿದ್ರೆ ಹೆಂಗಿರುತ್ತೆ. ಇಂಥ ಒಂದು ಇಂಗ್ಲೀಷ್ದಲ್ಲಿ ಒಂದು ಹೇಳಿದ್ದಾರೆ, ಇಟ್ಸ್ ಎ ಪ್ಯೂರ್ ಸೈನ್ಸ್ ಫಾರ್ ಮ್ಯಾನ್ ಮ್ಯಾರೇಜ್. ಇಟ್ಸ್ ಎ ಸೈನ್ಸ್, ಅಬ್ಸರ್ವ್ ಮಾಡಬೇಕಂತ ಅಷ್ಟೇ. ಕರೆಕ್ಟ್. ಸೊ ಹಾಗೆ ನಾವು ಸುಂದರರಾಜ್ ಸರ್ ಬಗ್ಗೆ ಮಾತಾಡ್ತಾ ಇದ್ವಿ, ಅವರ ಲೈಫ್ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್, ಈ ಒಂದು ನಿಮ್ಮ ಜರ್ನಿ ಮುಂದುವರ್ಸ್ಕೊಂಡು ಹೋಗಿ ಸುಮಾರು 250 ಸಿನಿಮಾಗಳು ಅಲ್ಲಿ ತನಕ ನೀವು ಬಂದು ನಿಂತ್ಕೊಂಡಿದ್ರ. ನಿಮಗೆ ನೀವು ಹೇಳ್ದಂಗೆ ನಿಮ್ಮ ಜೊತೆಗೆ ಬೆಳೆದಂಥವರು ಸುಮಾರು ಜನ, ಅಂದರೆ ಸುಮಾರು ಜನ ಸ್ಟಾರ್ಗಳು ಕನ್ನಡ ಚಿತ್ರರಂಗದ, ಕನ್ನಡ ನಾಡಿನ ಒಂಥರ ಆರಾಧ್ಯ ದೈವಗಳು, ಆ ಥರ ಎಲ್ಲ ಆಗಿರುವಂಥದ್ದು ನೀವು ತುಂಬ ಹತ್ತಿರದಿಂದ ನೋಡಿರ್ತೀರಿ. ಹೌದು. ಓಕೆ. ಬಟ್ ನಿಮಗೆ ತುಂಬ ಕ್ಲೋಸ್ ಅಂದರೆ ಈಗ ಸ್ಕ್ರೀನ್ ಅಂದರೆ ಸೆಟ್ಟಲ್ಲಿ ಕ್ಲೋಸ್ ಆಗೋದು ಒಂದು ಹಂತಕ್ಕಿರುತ್ತೆ, ಬಟ್ ಅದು ಮುಗಿದ್ಮೇಲೂ ಕೂಡ ಜೊತೆಲಿ ಇರ್ತೀವಿ ಕೆಲವೊಬ್ಬರ ಜೊತೆಗೆ, ಅಲ್ವಾ? ಆ ಥರ ಯಾರು ಸರ್ ನಿಮಗೆ? ಆಲ್ಮೋಸ್ಟ್ ಅಂಬರೀಷ್ ಜೊತೆಲಿದ್ರು. ವಿಷ್ಣು ನಂಬರ್ 1. ಮನೆಗೆ ಫೋನ್ ಮಾಡಿ ಕರೆದು ಕೂತ್ಕೊಂಡು ಮಾತಾಡೋದು ಅದೇ ಅದು. ಅಂಬರೀಷ್ ಸ್ವಲ್ಪ ಡಿಸ್ಟೆನ್ಸ್ ಇತ್ತು, ಆ ಥರ ಪಾರ್ಟಿಂಗ್ ಗೀಟಿಂಗ್ ಎಲ್ಲ ಏನಿಲ್ಲ, ಅವ್ರದ್ದೇ ಬೇರೆ ಸರ್ಕಲ್ ಇರ್ತಾಯಿತ್ತು. ವಿಷ್ಣು ವಾಸ್ ವೆರಿ ಕ್ಲೋಸ್ ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಹಿ ವಾಸ್ ವಿತ್ ಮೀ. ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದ ತಕ್ಷಣ ನನಗೆ ತುಂಬ ಕ್ಲೋಸ್ ಆಗಿದ್ದು ಜೈ ಜಗದೀಶ್. ಓಕೆ. ಅವನು ನನ್ನ ಆಪ್ತ ಮಿತ್ರ ಅಂತಂದರೆ ಅವನು ಯಾವಾಗಲೂ, ಯಾಕೆಂದರೆ ನಾವಿಬ್ಬರು ಭಾಳಷ್ಟು ಜೊತೆಲೇ ಓಡಾಡ್ತಾ ಇದ್ವಿ. ಸಿನಿಮಾಗಳು ಮಾಡುವಾಗಲೂ ಅಷ್ಟೇ. ಆಮೇಲೆ ಜಾಗಿಂಗ್ ಹೋಗಬೇಕಾದ್ರೆ ಅವರು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಅವ್ರ ರೂಮ್ ಇತ್ತು ಅವಾಗ. ಆಮೇಲೆ ನಾನು ನಮ್ಮ ಮನೆಯಿಂದ ಅಲ್ಲಿ ಹೋಗಿ ಅಲ್ಲಿಂದ ಕಬ್ಬನ್ ಪಾರ್ಕಲ್ಲಿ ಇಷ್ಟು ಕ್ಲೀನಾಗಿ ರನ್ ಮಾಡಿ ಬಂದು ನಾವಿಬ್ಬರು ವಾಪಸ್ ಮನೆಗೆ ಬರ್ತಾಯಿದ್ವಿ. ಆಮೇಲೆ ಅವ್ರದ್ದು ಒಂದಷ್ಟು ಊರುಗಳೆಲ್ಲ ಕರ್ಕೊಂಡು ಹೋಗೋರು. ಸೋಮವಾರಪೇಟೆ, ಅಲ್ಲಿ ಅವ್ರ ಮನೆಯವರೆಲ್ಲ ಪರಿಚಯ ಆಯಿತು. ಸೊ ಹೀಗೆ ತುಂಬ ಒಂದು ಫ್ಯಾಮಿಲಿ ಕ್ಲೋಸ್ ಆಯಿತು. ಜನರಲ್ಲಾಗಿ ನನಗೆ ರಾಮಕೃಷ್ಣ ಆಗ್ಬೋದು, ಶ್ರೀನಿವಾಸ ಮೂರ್ತಿ, ದೊಡ್ಡಣ್ಣ, ಅನುದರಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಅಂದರೆ ದೊಡ್ಡಣ್ಣ ಈಗಲೂ ಕೂಡ ಪ್ರತಿದಿನಾನೂ ಒಂದು ಫೋನ್ ಕಾಲ್ ಆದರೂ ಇರುತ್ತೆ. ಪ್ರತಿದಿನ. ಅಥವಾ ಒಂದೆರಡು ದಿವಸ ತಮ್ಮ ಎಲ್ಲಿದೆಯಪ್ಪ, ಏನು ನಿನ್ನ ಜೊತೆ ಮಾತಾಡಲಿಲ್ವಲ್ಲ ಅಂತ ಹೇಳಿ ಒಂಚೂರಾದ್ರೂ ಮಾತಾಡೋದು. ಸೊ ಈ ಕ್ಲೋಸ್ನೆಸ್ ಹೇಗಿರುತ್ತೆ ಅಂದರೆ ಇಟ್ಸ್ ಅನ್ಕಂಡೀಷ್ನಲ್ ಲವ್ ಇನ್ ಫ್ರೆಂಡ್ಶಿಪ್. ನೀ ಯಾವ ಕಂಡೀಷನ್ ಹಾಕಬಾರ್ದು. ನಾನು ಹೇಳ್ತೀನಿ, ನಿನಗೆ ಇಷ್ಟ ಇದ್ದಾಗ ಬಾ, ಇಷ್ಟ ಇದ್ದಾಗ ಹೋಗು, ಕೇಳು ಅಂತ. ಈ ಥರದ್ದು ನಮ್ಮ ಸರ್ಕಲ್ಲು
ಅಂಬರೀಷ್ ಇಲ್ಲ, ವಿಷ್ಣು ಇಲ್ಲ, ಪ್ರಭಾಕರ್ ಇಲ್ಲ, ಶಂಕರ್ ನಾಗ್ ಇಲ್ಲ, ಶ್ರೀನಾಥ್ ಪಾಪ ಏಜ್ ಆಗಿಬಿಟ್ಟಿದೆ, ಹಲೋ ಹಲೋ ಆಯ್ತಪ್ಪ ಅಂತಾರೆ. ನಾವು ಮೀಟ್ ಮಾಡೋದಂದರೆ ನಾವು ಇಷ್ಟು ಜನ, ಶ್ರೀನಿವಾಸ ಮೂರ್ತಿ, ರಮೇಶ್ ಭಟ್ಟು, ನಾನು, ದೊಡ್ಡಣ್ಣ ಮೀಟ್ ಮಾಡ್ತೀವಿ. ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗ ನಾನು ನಿಮ್ಮದು ಇಂಟರ್ವ್ಯೂ ಮಾಡ್ಬೇಕಂದ ತಕ್ಷಣ ಮತ್ತೊಂದು ಸಲ ನಾವು ಒಂದಷ್ಟು ಸಿನಿಮಾಗಳು ನೋಡೋಣ ಅಂತಂದಾಗ ನಾನು ಫಸ್ಟ್ ನೋಡಿದ್ದೆ ಒಂದಾನೊಂದು ಕಾಲದಲ್ಲಿ. ಯಾಕೆಂದರೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದರೆ ಒಂದಾನೊಂದು ಕಾಲದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಶಂಕರ್ ನಾಗ್ ಅವ್ರ ಬಗ್ಗೆ ಮಾತಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಸಿನಿಮಾದ ಬಗ್ಗೆ ಮತ್ತು ಶಂಕರ್ ನಾಗ್ ಅವ್ರ ಬಗ್ಗೆ ಮತ್ತು ನಮಗೆ ಅಂದರೆ ಆ ಸಿನಿಮಾದ ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ, ಅದರ ನಿರ್ದೇಶಕರು, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಸರ್, ಅಫ್ಕೋರ್ಸ್ ನನಗೆ ಶಂಕರ್ಗಿನ್ನ ಮೊದಲು ಪರಿಚಯ ಆಗಿದ್ದು ಗಿರೀಶ್. ಯಾಕೆಂದರೆ ಗಿರೀಶ್ ಕಾರ್ನಾಡ್ ಪರಿಚಯ ಆಗಿದ್ದೆ ಅವ್ರ ನಾಟಕ ಮಾಡೋದ್ರ ಮೂಲಕ. ಅವ್ರು ನಾಟಕ ಮಾಡಿದೆ, ಅಲ್ಲಿವರೆಗೂ ಗಿರೀಶ್ ಕಾರ್ನಾಡ್ ನಾನು ಸಿನಿಮಾದಲ್ಲಿ ನೋಡಿದ್ದೆ, ಅದರಲ್ಲಿ ಸಂಸ್ಕಾರದಲ್ಲಿ ನೋಡಿದ್ದೆ. ಅದಾದ ಮೇಲೆ ಪರಿಚಯ ಆಯಿತು. ಓಕೆ. ಸೆಪ್ಟೆಂಬರ್, ಐ ಸ್ಟಿಲ್ ರಿಮೆಂಬರ್ 72ನಲ್ಲಿ ನಾಟಕ ಮಾಡಿದ್ದದು. 31 ಜುಲೈನಲ್ಲಿ ಶುರು ಆಗಿದ್ದದು. ರವೀಂದ್ರ ಕಲಾಕ್ಷೇತ್ರದ ಮೇಲ್ಗಡೆ ಮಾಡಿ ಮೇಲೆ ಒಂದು ಹಾಲ್ ಇತ್ತು, ಅದು ಪ್ರೊಜೆಕ್ಷನ್ ಹಾಲ್ ಅದು ಆ್ಯಕ್ಚುಲಿಗೆ. ಅಲ್ಲಿ ಒಂದಷ್ಟು ಜಾಗದಲ್ಲಿ ನಾವು ರಿಹರ್ಸಲ್ ಮಾಡ್ತಾಯಿದ್ವಿ. ಅಲ್ಲಿ ಅವ್ರು ಬರೋರು, ಪರಿಚಯ ಆಯಿತು. ಪರಿಚಯ ಆದಮೇಲೆ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಾದ ಮೇಲೆ ಅವರೇ ಫಸ್ಟ್ ಅವ್ರ ಡೈರೆಕ್ಷನಲ್ಲಿ ನನಗೆ ಸಿನಿಮಾ ಕೊಟ್ಟಿದ್ದು, ಕಾಡು. ಗಿರೀಶ್ ಹೌದೌದು, ಅದು ಫಸ್ಟ್ ಮೂವಿ, ಲಕ್ಷ್ಮೀಪತಿ ನಾರಾಯಣ್ ಅಂತ LN ಕಂಬೈನ್ಸ್ ಅಂತ ಹೇಳಿ, ಅದರಲ್ಲಿ ಫಸ್ಟು ನನಗೆ ಕೊಟ್ಟಿದ್ದು. ಅಲ್ಲಿಂದ ಕಂಟಿನ್ಯೂ ಆಗೋಯ್ತು. ಸೊ ಸ್ಟಾರ್ಟಿಂಗ್ ಫ್ರಮ್ ಕಾಡು, ನನ್ನ ಮತ್ತು ಕಾರ್ನಾಡು ವಿ ವರ್ ರೂಮ್ಮೇಟ್ಸ್. ಜೊತೇಲಿ ರೂಮಲ್ಲಿ ನನ್ನ ಇರಿಸ್ಕೊಂಡು ಎಲ್ಲ ವಿಷಯ ಹೇಳೋರು, ಸಾಕಷ್ಟು ವಿಚಾರ ತಿಳ್ಕೊಳ್ಳೋರು, ನಮಗೂ ಹೇಳೋರು. ಸೊ ಹಾಗಾಗಿ ಇದ್ದಾಗಲೇ ಈ ಶಂಕರ್ ನಾಗ್ ಒಂದಾನೊಂದು ಕಾಲದಲ್ಲಿ ಸ್ಕ್ರಿಪ್ಟ್ ಮಾಡ್ತಾಯಿದ್ವಿ. ವುಡ್ಲ್ಯಾಂಡ್ಸಲ್ಲಿ ಕೂತ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಮಾಡಿದ್ವಿ. ನಾನು, ನಾಗಾಭರಣ, ಕಾನ್ಕಾನಹಳ್ಳಿ ಗೋಪಿ ಅವರೆಲ್ಲ ಇರೋರು, ಆಮೇಲೆ ಕ್ಯಾಮ್ರಾಮೆನ್ AK ಬೀರ್, ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ನು. ಆಮೇಲೆ ಅಲ್ಲಿ ಇದತ್ರ ಅಂತ ಕಾಣುತ್ತೆ, ಸೆಂಟ್ ಜೋಸೆಫ್ ಕಾಲೇಜ್ ಎದುರುಗಡೆಗೆ ಒಂದು ಹೋಟ್ಲಿತ್ತು. ಅಲ್ಲಿ ರಿಮೆಂಬರ್ ಫರ್ಗಾಟ್ ದಟ್ ನೇಮ್ ಆಫ್ ದಿ ಹೋಟ್ಲ್. ಅಲ್ಲಿ ರೂಮ್ ಹಾಕಿರುವಾಗ ನಾವು ಕೂತಿದ್ದಾಗ ಶಂಕರ್ ನಾಗ್ ಕೇಮ್ ಟು ಬೆಂಗಳೂರು ಫಸ್ಟ್ ಟೈಮ್. ಹೋಗಿ ಬಾಗಿಲು ತೆಗೆದಿದ್ದೆ ನಾನೇ. ಬಾಗಿಲು ತೆಗೆದ ತಕ್ಷಣ ಶಂಕರ್ ನಾಗ್ ಬಂದಿದ್ದಾರೆ ಅಂತ. ಅವಾಗ ಶಂಕರ್ ನಾಗರ ಕಟ್ಟೆ, ಆಮೇಲೆ ಶಂಕರ್ ನಾಗ್ ಆಗಿದ್ದು. ಬಂದ ತಕ್ಷಣ ಸೆಡ್ ಹಲೋ ಐ ಆಮ್ ಶಂಕರ್ ಅಂದರು. ಅದಕ್ಕಿಂತ ಮುಂಚೆ ನೀವು ಭೇಟಿಯಾಗಿಲ್ಲ? ಇಲ್ಲ, ಅಲ್ಲೇ ಭೇಟಿಯಾಗಿದ್ದು, ಗಿರೀಶ್ ಕಾರ್ನಾಡ್ ಅವ್ರ ರೂಮಲ್ಲೇ ಭೇಟಿಯಾಗಿದ್ದು. ಸೊ ಐ ಕುಡ್ ಡೆಫಿನೆಟ್ಲಿ ಪ್ರೌಡ್ಲಿ ಸೇ ದಟ್ ಐ ವಾಸ್ ದ ಫಸ್ಟ್ ಪರ್ಸನ್ ಇನ್ ಬೆಂಗಳೂರು ಆಫ್ಟರ್ ಗಿರೀಶ್, ಅನಂತ್ನಾಗ್ ಬಿಟ್ಟರೆ ನಾನೇ ಅವ್ರ ಫ್ರೆಂಡ್ ಆಗಿದ್ದು. ಸೊ ಐ ಫೀಲ್ ದಟ್ ಪ್ರೌಡ್ನೆಸ್. ಬಟ್ ಅಲ್ಲಿಂದ ಆಚೆಗೆ ಸಿನಿಮಾ ಆಯಿತು. ಸಿನಿಮಾದಲ್ಲಿ ಜೊತೆಲೇ ಕೆಲಸ ಮಾಡಿದ್ವಿ. ಹಿ ವಾಸ್ ಅ ವೈಬ್ರೆಂಟ್ ಆ್ಯಕ್ಟ್ರ್, ಪರ್ಸ್ನಾಲಿಟಿ, ಚುರುಕು, ಭಾಳ ಬೇಗ ಎಲ್ಲವನ್ನೂ ಮಾಡಬೇಕು ಅನ್ನೋ ಒಂದು ಛಲ ಇತ್ತು. ಫ್ರೆಂಡ್ಶಿಪ್, ನೋ ಗಾಸಿಪಿಂಗ್. ಅವ್ರ ಇವ್ರ ಬಗ್ಗೆಲ್ಲ ಅದು ಮಾತಾಡೋದು ಏನೇನು, ತಾನಾಯಿತು, ತನ್ನ ಕೆಲಸ ಆಯಿತು. ಸರ್, ಯು ಡೋಂಟ್ ಬಿಲೀವ್, ಆ ಸಿನಿಮಾ ಮಾಡಿ ಮುಗಿಸೋದ್ರೊಳಗೆ ನಾನು ಇನ್ನೊಂದು ಸಿನಿಮಾ ನೀನು ಬಾ, ನಾವು ಇಬ್ಬರು ಸೇರಿ ಮಾಡೋಣ ಅಂತ ಹೇಳಿದ್ರು. ದಟ್ ವಾಸ್ 1837 ಏನೋ ಸಬ್ಜೆಕ್ಟು. ಆಗ 3,000 ರೂಪಾಯಿ ಬಂಡವಾಳ ಹಾಕಿದ್ದೆ ನಾನು. ಸ್ಟಿಲ್ ಇವತ್ತು ನೀವು ಬೇಕಾದ್ರೆ ಅನಂತ್ನಾಗ್ನ ಕೇಳ್ಬೋದು, ಸ್ಟಿಲ್ ದೇರ್. 3,000 ರೂಪಾಯಿ ಆ ಕಾಲಕ್ಕೆ ಹಾಕಿದ್ದೆ. ಯಾವ ಸಿನಿಮಾಗೆ ಸರ್ ಇದು? ಅದೇ ಶಂಕರ್ ನಾಗ್ ಡೈರೆಕ್ಷನ್ನು. 1857 1837 ಯಾವುದೋ ಒಂದು ಮಾಡೋದು ಅಂತ ಒಂದು, ಅದು ದಟ್ ವಾಸ್ ದಿ ಟೈಟಲ್. ಆಮೇಲೆ ಮಾಡಿದ್ದಾರೆ ಅದನ್ನು ಮರಾಠಿನಲ್ಲಿ, ಆ ಸಿನಿಮಾನ ಮಾಡಿದ್ದಾರೆ. ಪಟವರ್ಧನ್ ಅಂತ ಸೇರಿ ಅವರೇನೋ ಮಾಡಿದ್ದಾರೆ. ಅದಕ್ಕೆ ಶಂಕರ್ನಾಗೆ ಡೈರೆಕ್ಷನ್ ಮಾಡಿದ್ದಾರೆ. ಇಟ್ ಗಾಟ್ ಎನ್ ಅವಾರ್ಡ್ ಆಲ್ಸೋ, ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ಅದು ಇಲ್ಲಿ ಮಾಡೋಕ್ಕಾಗಲಿಲ್ಲ. ಸರಿ, ಆಮೇಲೆ ವಾಪಸ್ ಕೊಟ್ಟರು ಅವ್ರಿಗೆ, ಇದೆಲ್ಲ ಇತ್ತು. ಅಲ್ಲಿಂದ ಆಚೆಗೆ ಅದೇ ಹೇಳೋಣಲ್ಲ, ನಾವು ವಿ ಬಿಕಮ್ ಸೋ ಕ್ಲೋಸ್. ಬಂದು ಹೋಗಿ ಕೊನೆಗೆ ಒಂದಾನೊಂದು ಕಾಲದಲ್ಲಿ ಸಿನಿಮಾ ಆದ ಸಂದರ್ಭ ಇದೆಯಲ್ಲ, ಇಟ್ ವಾಸ್ ಸಿಕ್ಕಾಪಡೆ ಒಳ್ಳೆಯ ಅನುಭವ ಸರ್. ವಿ ಯೂಸ್ ಟು ರನ್. ಈ ಆವಾಗ ಇದತ್ರ ಯಾವುದು ನಮ್ಮ ಬೆಳಗಾಂ ಹತ್ರ ಆ ಪಿಕ್ಚರು ದಾಂಡೇಲಿ ಇತ್ತಲ್ಲ, ಅಲ್ಲಿ ಹೈವೇ ಬರೋದು, ಪೂನಾ ಬೆಂಗಳೂರು ಹೈವೇ. ಈ ಪೂನಾ ಬೆಂಗಳೂರು ಹೈವೇನಲ್ಲಿ ವಿ ಯೂಸ್ ಟು ರನ್ 10 ಕಿಲೋಮೀಟ್ರು ಸರ್. ಹೌದಾ? ಈ ಕಡೆಯಿಂದ 10 ಕಿಲೋಮೀಟ್ರ್ ಓಡ್ತಾ ಇದ್ವಿ, ಆ ಕಡೆಯಿಂದ 10 ಕಿಲೋಮೀಟ್ರ್ ನಡ್ಕೊಂಡು ಬರ್ತಾಯಿದ್ವಿ. ಈ ಥರದೊಂದು ಫ್ರೆಂಡ್ಶಿಪ್ಪು, ಒಂದು ಎಕ್ಸಸೈಸು. ಆಮೇಲೆ ಆ ಊರ್ಮಿ ಫೈಟ್ ನೋಡಿದ್ದೀರಲ್ಲ, ಹೌದು. ಆಮೇಲೆ
ಅತ್ಯಂತ ಪ್ರಿಯಕರವಾದ ಮನುಷ್ಯ, ಭಾಳ ತುಂಬ ಇಷ್ಟು ಅಡೋರ್ಮಿ ತುಂಬ. ಅಷ್ಟೊತ್ತಿಗೆ ನೆಕ್ಸ್ಟು ರಜನಿಕಾಂತ್ ಪಿಕ್ಚರ್ ಮಾಡಿಬಿಟ್ಟಿದ್ದೆ ನಾನು. ಆ ಪಿಕ್ಚರ್ ಮುಗಿದು ಬಂದ ತಕ್ಷಣವೇ ರಜನಿಕಾಂತ್ ಪಿಕ್ಚರ್ ಮಾಡಿದ್ನಲ್ಲ, ಆ ಪಿಕ್ಚರ್ನ ನಾವಿಬ್ಬರೂ ಕೂತ್ಕೊಂಡು ಸಂಜಯ್ ಟಾಕೀಸಲ್ಲಿ ನೋಡಿದ್ವಿ. ತಪ್ಪಿದ ತಾಳನ ಈ ಎಂಜಾಯ್ಡ್ ಸೆಡ್ ವೆರಿ ಗುಡ್ ಅಂತ ಒಂದು ಅಪ್ರಿಷಿಯೇಟಿವ್ ಇದೆ. ಅದಾದಮೇಲೆ ಅಲ್ಲಿ ತಮಿಳಿಗೆ ಹೊಟ್ಟೋದ್ನಲ್ಲ, ಆ ಬ್ರೇಕಲ್ಲಿ ಇಲ್ಲಿ ಈ ಮೇಡ್ ಅನೇಕ ಸಿನಿಮಾಗಳು ಮಾಡಿದ್ರು. ಅದು ಕಾಂಬಿನೇಷನ್ ಆಗಲಿಲ್ಲ. ಕೊನೆಗೆ ತಿರ್ಗಾ ಕಾಳಿಂಗ ಸರ್ಪ ಅಂತ SV ರಾಜೇಂದ್ರ ಸಿಂಗ್ ಬಾಬು ಒಂದು ಮಾಡಿದ್ರು. ಅದರಲ್ಲಿ ಆ ಪಿಕ್ಚರ್ಲಿ ನಾನು ಅಗೈನ್ ಐ ಕೇಮ್ ಬ್ಯಾಕ್ ಆ್ಯಸ್ ವಿಲನ್ ಅಪೋಸಿಟ್ ಶಂಕರ್ ನಾಗ್. ಅಲ್ಲಿಂದ ಮತ್ತೆ ಜರ್ನಿ ಶುರುವಾಯಿತು, ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಅವರ ಮೊದಲನೇ ಒಂದು ಮುತ್ತಿನ ಕತೆ ರಾಜ್ಕುಮಾರ್ ಮಾಡಿದಾಗ ರಾಜ್ಕುಮಾರ್ನ ಫ್ರೆಂಡಾಗಿ ನನ್ನನ್ನು ಅದನ್ನು ಬಳಸ್ಕೊಂಡು ಇದು ಮಾಡಿದ್ರು. ಹಾಡು ಹೇಳ್ಸಿದ್ದಾರೆ ನನ್ನ ಕೈಯಲ್ಲಿ ಆ ಸಿನಿಮಾದಲ್ಲಿ. ಸೊ ಹಿ ಹಸ್ ಡನ್ ಸೋ ಮೆನಿ ಥಿಂಗ್ಸ್. ಒಂದು ಮಾತಲ್ಲಿ ಹೇಳೋದಾಯ್ತು ಅಂದರೆ ಇದ್ದಿದ್ದೇ 12 ವರ್ಷ. ಈ ಕೇಮ್ ಇನ್ 77-78, ಡೈಡ್ ಇನ್ 1990 ಸೆಪ್ಟೆಂಬರ್ 30th. ಬಟ್ ಅಮೋಘವಾದ ಫ್ರೆಂಡ್ಶಿಪ್ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಲಾಸ್ಟ್ ಸಿನಿಮಾ ಬಂದ್ಬಿಟ್ಟು ನಾನು ಮಾಡಿದ್ದು ಮಹೇಶ್ವರ. ಶಂಕರ್ ನಾಗ್ದು ಲಾಸ್ಟ್ ಪಿಕ್ಚರ್ ಅದು. ಫಸ್ಟ್ ಪಿಕ್ಚರ್ಲೂ ಇದ್ದೆ, ಲಾಸ್ಟ್ ಪಿಕ್ಚರ್ಲೂ ಇದ್ದೆ. ದಟ್ ಈಸ್ ದಿ ಲೈಫ್. ಸೊ ಇವೆಂಟ್ ಟು ಅರ್ಲಿ. ಇವೆಂಟ್ ಟು ಅರ್ಲಿ. ಬಟ್ ವಿಧಿ ಸರ್, ಯಾರು ವಿಧಿ. ಬಟ್ ಇಫ್ ಇದ್ದರೆ ಒಂದು ಹೈಪಥೆಟಿಕಲ್ ಕ್ವಶನ್ ಹಾಕಿದ್ರೆ ಇದ್ದರೆ ಏನಾಗಿತ್ತು ಅಂದರೆ ಭಾಳ ಒಳ್ಳೆ ಕೆಲಸ ಆಗ್ತಾಯಿತ್ತು, ಭಾರಿ ಒಳ್ಳೆ ಕೆಲಸ ಮಾಡ್ತಿತ್ತು. ವುಡ್ ಹ್ಯಾವ್ ಬಿನ್ ಇಂಟರ್ನ್ಯಾಷನಲ್ ಡೈರೆಕ್ಟರ್, ಅದ್ಭುತವಾದ ಇಂಟರ್ನ್ಯಾಷನಲ್ ಡೈರೆಕ್ಟರ್. ಒಂದು ಒಳ್ಳೆ ಎಂಟ್ರಪ್ರನರ್ ಆಗ್ತಾಯಿದ್ರು. ಈಗ ಮೆಟ್ರೋ ಏನಂತೀವಿ ಮತ್ತು ರೋಪ್ ವೇ ಏನಂತೀವಿ ಸರ್. ಆ ಕಾಲದಲ್ಲೇ ಅವನು ನಮ್ಮ ಮನೆ ಕೇಳ್ದ, ಎಷ್ಟು ನಿಮ್ಮ ಮನೆ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ. ದಿಸ್ ಐ ಆಮ್ ಟೆಲಿಂಗ್ ಯು ಇನ್ 1977, 2.5 ಲಕ್ಷ ಅಂತಂದೆ. ಹೀ ಬಾಟ್ ಫಾರ್ 2.5 ಲಕ್ಷಕ್ಕೆ 6 ಎಕರೆ ಜಾಗ ತೊಗೊಂಡ ಅವನು. ಮೈಂಡ್ ಸೆಟ್ ನೋಡಿ. ತೊಗೊಂಡು ಅಲ್ಲೇ ಸಿಂಗ್ಸಂದ್ರದಲ್ಲಿ ಕಂಟ್ರಿ ಕ್ಲಬ್ ಓಪನ್ ಮಾಡಿದ್ರು. ಆಮೇಲೆ ನಾಳೆ ನನಗೊಂದು ಮೆಂಬರ್ಶಿಪ್ ಕೊಡಪ್ಪ ಅಂದರೆ, ನಿನಗೆ ಯಾಕೆ ಮೆಂಬರ್ಶಿಪ್ಪು, ಯು ಕ್ಯಾನ್ ವಾಕ್ ಇನ್ ಅಂತ ಹೇಳ್ದ. ಸೊ ಜೊತೆಗೆ ಒಂದು ಟೀಮ್ ಕಟ್ಕೊಂಡ. ಆ ಸಂಕೇತ್ ಅಂತ ಆಯಿತು. ಸೊ ಫ್ರಮ್ ತಮಿಳ್ನಾಡಿಂದ ಇಂಡಸ್ಟ್ರಿನ ಈ ಬ್ರಾಟ್ ಇಟ್ ಹಿಯರ್. ಆ ರೆಕಾರ್ಡಿಂಗ್ ಎಲ್ಲ ಇಲ್ಲೇ ಆಗ್ತಾಯಿತ್ತು. ಈ ಥರ ನಾವೆಲ್ಟಿ ಎಲ್ಲ ತುಂಬ ಮಾಡಿದ್ದಾನೆ. ಅವತ್ತಿನ ಕಾಲಕ್ಕೆ ಅಂಡರ್ ವಾಟರ್ ಸೀನ್ಸ್ ಎಲ್ಲ ತೆಗೆದಿದ್ದಾನೆ. ವಿಷನ್ ತುಂಬ ಚೆನ್ನಾಗಿತ್ತು. ಏನಂತ ಐ ಮಿಸ್ ಹಿಮ್ ಎ ಲಾಟ್. ನಾನೊಬ್ಬನೇ ಅಲ್ಲ, ಅವನ ಬಗ್ಗೆ ಅನೇಕ ಜನ ಮಾತಾಡಿದ್ದಾರೆ. ಎಲ್ರಿಗೂ ಆ ನೆನಪುಗಳಿದೆ. ಇನ್ಫ್ಯಾಕ್ಟ್ ಮೊನ್ನೆ ನಾನು ಅನಂತ್ ನಾಗುಗೆ ಪದ್ಮಭೂಷಣ್ ಬಂದಾಗ ಹೀ ರಿಮೆಂಬರ್ಡ್ ಮೀ ಫಾರ್ ಒನ್ ಥಿಂಗ್. ನಾನು ನಿನ್ನ ನೋಡಿದ್ರೆ ಶಂಕರ್ ನಂಗೆ ನೋಡ್ದಂಗೆ ಆಗತ್ತೆ. ದಿಸ್ ಈಸ್ ದ ವರ್ಡ್ ಈ ಸೆಟ್. ಸೊ ಆ ಒಂದು ಸ್ಥಾನದಲ್ಲಿ ನನ್ನನ್ನು ಇವತ್ತು ಅವ್ರ ಮನೆಯವ್ರು ಇಟ್ಟಿದ್ದಾರೆ ಅಂದರೆ ಐ ಫೀಲ್ ಪ್ರೌಡ್. ಯಾರಿಗೇನೇ ಮಾತಾಡಿದ್ರು ಶಂಕರ್ ನಾಗ್ ಬಗ್ಗೆ ಮಾತಾಡಿದ್ರೆ ಒಂದಾನೊಂದು ಕಾಲದಲ್ಲಿ ಬಿಟ್ಟು ಮಾತಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ನೀವು ಯಾವ ಮಿಕ್ಕಿದ್ದೆಲ್ಲ ಸಿನಿಮಾಗಳು ಮಾತಾಡಿ, ಕನ್ನಡಕ್ಕೆ ಒಂದಾನೊಂದು ಕಾಲದಲ್ಲಿ ಕೊಟ್ಟಂಥ ಒಂದು ಕೊಡುಗೆ ಇತ್ತಲ್ಲ ಶಂಕರ್ ನಾಗು. ಹಿ ಗಾಟ್ ದ ಇಂಟರ್ನ್ಯಾಷನಲ್ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ಆಯಿತಾ? ಆ ಅವಾರ್ಡನ್ನು ತೊಗೊಳಕ್ಕೆ ನನ್ನನ್ನು ಕಳಿಸ್ದ ಅವನು ಡೆಲ್ಲಿಗೆ. 7th ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಅದಕ್ಕೆ ಹೋದಾಗ ಸಿಫಿ ಅಂತ SIFFC ಹೋಗಿ ನಾನು ಅದು ವಿಜ್ಞಾನ ಭವನಲ್ಲಿ ನಡೀತು. 3,000 ಜನ ಕೂತ್ಕೊಳ್ಳೋವಂಥ ಕೆಪಾಸಿಟಿ ಇರೋಂಥ ಒಂದು ಆಡಿಟೋರಿಯಂ ಅದು ವಿಜ್ಞಾನ ಭವನ್. ಸರ್ ಈಗ ಬೆಸ್ಟ್ ಆ್ಯಕ್ಟರ್ ಶಂಕರ್ ನಾಗ್ ಒಂದಾನೊಂದು ಕಾಲದಲ್ಲಿ ಅಂತ ಅನೌನ್ಸ್ ಮಾಡಿದ್ರೆ ನಾನು ನಿಂತ್ಕೊಂಡ್ರೆ ನಾನೇ ಶಂಕರ್ ನಾಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರಲ್ಲ. ಚಪ್ಪಾಳೆ ಹೊಡಿತಾ ಇದ್ದಾರೆ, ಚಪ್ಪಾಳೆ. ಅವ್ರಿಗೆ ಗೊತ್ತಿಲ್ಲ. ಸ್ಟೇಜ್ಗೆ ಹೋದ ಮೇಲೆ ಶಂಕರ್ ನಾಗ್ ಕುಡ್ ನಾಟ್ ಕಮ್ ಟು ರಿಸೀವ್ ದಿಸ್ ಅವಾರ್ಡ್ ಆನ್ ಬಿಹಾಫ್ ಆಫ್ ಶಂಕರ್ ನಾಗ್. ದ ಅನದರ್ ಆ್ಯಕ್ಟರ್ ಫ್ರಮ್ ದ ಸೇಮ್ ಮೂವಿ ಒಂದಾನೊಂದು ಕಾಲದಲ್ಲಿ ಸುಂದರ್ ರಾಜ್ ಈಸ್ ರಿಸೀವಿಂಗ್ ದ ಅವಾರ್ಡ್. ಸರ್ ನಿಂತುಬಿಟ್ರು ಸರ್ ಜನ. ಓಕೆ. ನಂಬ್ತಿರೋ ಬಿಡ್ತಿರೋ. ಇಫ್ ಏನೋ ವಿಡಿಯೋ ಇದ್ದರೆ ನೋಡ್ಬೋದು ನೀವು. 5 ನಿಮಿಷ ನಾನ್ ಸ್ಟಾಪ್ ಕ್ಲಾಪಿಂಗ್. ಐ ಫೆಲ್ಟ್ ಸೋ ಪ್ರೌಡ್, ಸೋ ಖುಷಿ ಆಯಿತು. ಏನಂದರೆ ಒಂದು ಸಿನಿಮಾ ನಮ್ಮ ಲೈಫನ್ನು ಎಷ್ಟು ಚೇಂಜ್ ಮಾಡಿಬಿಡ್ತು. ಇವತ್ತಿಗೂ ಆ ಕಾಲದಲ್ಲಿ ನೋಡಿದಂಥ ಆ ಸಿನಿಮಾವನ್ನು ನೋಡಿದಂಥ ನಮ್ಮ ಫ್ಯಾನ್ಸು ಇನ್ಕ್ಲೂಡಿಂಗ್ ಯು ಸೇಮ್. ನೀವು ಅದನ್ನೇ ಹೇಳ್ತೀರಾ, ಅವರು ಅದನ್ನೇ ಹೇಳ್ತಾರೆ. ಸಾರ್ ಏನದು ಈಗ ಶಂಕರ್ ನಾಗಿಲ್ಲ, ಆ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಸರಿಸುಮಾರು ಯಾರೂ ಇಲ್ಲ. ಸುಂದರ್ ಕೃಷ್ಣ ಯಾರೂ ಇಲ್ಲ ಎಕ್ಸೆಪ್ಟ್ ನಾಗಾಭರಣ ಇದ್ದಾರೆ. ಆ ಸಂಜಯ ಸೂರಿ ಅಂತ ಒಬ್ರು ಇದ್ದಾರೆ, ಅವರು ಇದ್ದಾರೆ. ಇನ್ನು ಕೆಲವರು ಇದ್ದಾರೆ ಅಷ್ಟೇ ಹೊರತು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋನು ನಾನಿದ್ದೀನಿ. ಪಿಂಟಿ ಇದ್ದಾರೆ, ಪಿಂಟಿ
ಅಂದರೆ ಅರುಂಧತಿ ನಾಗ್ ತಂಗಿನೇ ಹೀರೋಯಿನ್ ಅದರಲ್ಲಿ. ಹಾಂ ಹೌದು ಇವರು ನಮ್ಮ ಇತ್ತೀಚೆಗೊಂದು ಅಕ್ಷತಾ ರಾವ್ ಅಂತ. ಅಕ್ಷತಾ ರಾವ್ ಅದೇ ಗೀತಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ರಲ್ಲ, ಹೌದೌದು. ಸೇಮ್ ಅವ್ರೆ.